ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೇ ಜಹ್ನುಕನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಬಹಳ ಮುಖ್ಯವಾದಂತಹ ಮಾರ್ಗದರ್ಶನದ ಮಾತುಗಳು, ಅದೇ ವಿದುರ ನೀತಿ, ಆ ಮಾತುಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಯಸ್ಯದಾನಜಿತಂ ಮಿತ್ರಂ ಶತ್ರವೋ ಯುಧಿ ನಿರ್ಜಿತಾ ಅನ್ನಪಾನಜಿತಾದಾರಾ ಸಫಲಂ ತಸ್ಯ ಜೀವಿತಂ ಅಂತ ಹೇಳ್ತಾನೆ. ವಾಸ್ತವಿಕವಾಗಿ ಜೀವನದಲ್ಲಿ ನಮಗೆ ಮಿತ್ರರು, ಅದೇ ರೀತಿ ಹೆಂಡತಿ ಮಕ್ಕಳು, ಇವರೆಲ್ಲರೂ ಕೂಡ ಒಟ್ಟಿಗಿರಬೇಕು, ಚೆನ್ನಾಗಿರಬೇಕು. ಯಾವ ವ್ಯಕ್ತಿಗೆ ಮಿತ್ರರು ಚೆನ್ನಾಗಿದ್ದಾರೆ, ಇವನಿಗೆ ಬಹಳ ಬೇಕಾದಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಮಿತ್ರರ ಮನಸ್ಸನ್ನು ಇವನಿಗೆ ಗೆದ್ದಿದ್ದಾನಂತೆ. ಹೇಗೆ ಅಂತ ಹೇಳಿದ್ರೆ, ಉಡುಗೊರೆಯ ಮೂಲಕ. ದಾನಜಿತಂ ಅಂದರೆ ಮಿತ್ರರಿಗೆ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನು ಪೂರಣೆ ಮಾಡುವ ಮೂಲಕ, ಅವರಿಗೆ ಬೇಕಾಗಿದ್ದು ಗಿಫ್ಟ್ ಅಥವಾ ಬೇರೆ ಏನೇನಿದೆಯೋ ಅವುಗಳನ್ನೆಲ್ಲ ಕೊಡುವ ಮೂಲಕ ಮಿತ್ರರ ಮನಸ್ಸನ್ನು ಗೆದ್ದಿದ್ದಾನಂತೆ. ಅದರಿಂದಾಗಿ ಮಿತ್ರ ಯಾವಾಗಲೂ ಇವನ ಸಹಾಯಕ್ಕಿರ್ತಾನೆ. ಅದೇ ರೀತಿ ಶತ್ರುವು ಯುಧಿ ನಿರ್ಜಿತಾ, ಯಾವ ಶತ್ರುಗಳ ಕಾಟವೂ ಇಲ್ಲ ಅವನಿಗೆ. ಯಾಕೆ ಅಂತ ಹೇಳಿದರೆ, ಶತ್ರುಗಳನ್ನು ಯುದ್ಧದಲ್ಲಿ ಸೋಲಿಸಿದ್ದಾನೆ. ಶತ್ರುಗಳ ಕಾಟ ಇಲ್ಲ, ಮಿತ್ರರು ಬಹಳ ಆಪ್ತರಾಗಿದ್ದಾರೆ. ಇನ್ನು ಹೆಂಡತಿ ಮಕ್ಕಳು ಸಂತುಷ್ಟರಾಗಿದ್ದಾರೆ. ಯಾಕೆ ಅಂತೇಳಿದರೆ, ಹೆಂಡತಿ ಮಕ್ಕಳಿಗಾಗಬೇಕಾದ್ರೆ ಏನು ಬೇಕು ಅವರಿಗೆ, ಅನ್ನಪಾನಾದಿನ ಅಂತೇಳಿದರೆ ಆಹಾರಕ್ಕಾಗಲಿ ಉಳಿದ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಈ ರೀತಿ ಅವರು ಸಂತುಷ್ಟರಾಗಿದ್ದಾರೆ. ಇಂಥವನ ಜೀವನ ಸಫಲವಾಯಿತು ಅಂತ ಹೇಳ್ತಾರೆ. ಸಫಲವಾಯಿತು ಅವನ ಜೀವನ. ಯಾಕೆ ಅಂತೇಳಿದರೆ, ಅವನು ಸುಖವಾಗಿದ್ದಾನೆ, ಈ ಸಂಸಾರದಲ್ಲಿಯೂ ಸುಖವಾಗಿದ್ದಾನೆ ಅಂತ ಅರ್ಥ ಅವನು ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಸುಂದರವಾದ ಮಾತನ್ನು ವಿದುರ ಹೇಳ್ತಾನೆ. ಸಹಸ್ರಿಣೋಪಿ ಜೀವಂತಿ ಶತಿನಸ್ತಥಾ ಧೃತರಾಷ್ಟ್ರ ವಿಮುಚ್ಚೇಚ್ಛಾಂ ನ ಕಥಂಚಿನ್ನ ಜೀರ್ಯತಿ. ಆಸೆ ಅನ್ನುವುದನ್ನು ಬಿಡು ಅಂತ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ನೋಡಿ, ಇವತ್ತು ಇಂಥ ಯುದ್ಧ, ಮಹಾಭಾರತ ಯುದ್ಧ ಮುಂದೆ ಸನ್ನದ್ಧವಾಗಿದೆ, ಸಿದ್ಧವಾಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಆಸೆ. ನಿನ್ನ ಆಸೆಯಿಂದಾಗಿ ಈ ರೀತಿ ಆಗಿರುವಂಥದ್ದು. ಅದಕ್ಕೆ ಆಸೆಯನ್ನು ಬಿಡು ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಹೇಗೆ ಆಸೆಯನ್ನು ಯಾಕೆ ಬಿಡಬೇಕು, ಹೇಗೆ ಬಿಡಬೇಕು? ತುಂಬ ಚಂದವಾದ ಮಾತನ್ನು ವಿದುರ ಹೇಳ್ತಾನೆ. ಅಲ್ಲಯ್ಯ, ಯಾಕೆ ಆಸೆ ಪಡ್ತೀಯಾ? ನನಗೊಂದು ಲಕ್ಷ ರೂಪಾಯಿ ಬೇಕು, ಯಾಕೆ ಆ ರೀತಿ ಆಸೆ ಪಡ್ತೀಯಾ? ಯಾಕಂತೇಳಿದರೆ ಅದಕ್ಕೆ ಹೇಳ್ತಾನೆ, ಸಹಸ್ರಿಣೋಪಿ ಜೀವಂತೆ. ಅಲ್ಲ, ಜೀವನದಲ್ಲಿ ಎಲ್ಲರೂ ಕೂಡ ಲಕ್ಷ ರೂಪಾಯಿ ಸಂಬಳವನ್ನೇ ಪಡೀತಾ ಇರುವವರ ಇಲ್ಲ. ಕೆಲವರು 100 ರೂಪಾಯಿ ಸಂಬಳ ಪಡೆಯುವವರು ಇದ್ದಾರೆ. ಕೆಲವರು 1000 ರೂಪಾಯಿ ಅಂದರೆ ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡುವವರಿದ್ದಾರೆ. ದಿನಕ್ಕೆ 1000 ರೂಪಾಯಿ ಸಂಪಾದನೆ ಮಾಡುವವರಿದ್ದಾರೆ. ದಿನಕ್ಕೆ 1,00,000 ರೂಪಾಯಿ ಸಂಪಾದನೆ ಮಾಡುವವರಿದ್ದಾರೆ. ದಿನಕ್ಕೆ 1,00,00,000 ರೂಪಾಯಿ ಸಂಪಾದನೆ ಮಾಡುವವರಿದ್ದಾರೆ. ಎಲ್ಲರೂ ಇದ್ದಾರೆ. 100 ರೂಪಾಯಿ ಸಂಪಾದನೆ ಮಾಡುವನೇನು ಬದುಕುದಿಲ್ವೇನು? ಶತಿನೋಪಿ ಜೀವಂತಿ. ಯಾರು 100 ರೂಪಾಯಿ ಸಂಪಾದನೆ ಮಾಡ್ತಾನೆ ಅವನು ಬದುಕ್ತಾನೆ. 1000 ರೂಪಾಯಿ ಸಂಪಾದನೆ ಮಾಡ್ತಾನೆ ಅವನು ಬದುಕ್ತಾನೆ. ಅಂದರೆ ಎಲ್ಲರೂ ಬದುಕುವವರೇ, ಯಾರೂ ಸಾಯೋದಿಲ್ಲ. 100 ರೂಪಾಯಿ ಸಂಪಾದನೆ ಮಾಡುವವನು ಸಾಯೋಲ್ಲ. ಯಾಕಂತ ಹೇಳಿದ್ರೆ, ಆ 100 ರೂಪಾಯಿಗೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಬದುಕ್ತಾನೆ. ಇಷ್ಟೇ ವ್ಯತ್ಯಾಸ, ಇಷ್ಟೇ. ಅವನು ಅನ್ನವನ್ನೇ ತಿಂತಾನೆ. 100 ರೂಪಾಯಿ ಸಂಪಾದನೆ ಮಾಡುವವನು ಅನ್ನವನ್ನೇ ತಿಂತಾನೆ. 1,00,000 ರೂಪಾಯಿ ಸಂಪಾದನೆ ಮಾಡುವವನು ಅನ್ನವನ್ನೇ ತಿಂತಾನೆ. ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ. ಇವನದು ಅಕ್ಕಿ ಕ್ವಾಲಿಟಿ ವ್ಯತ್ಯಾಸ ಇರ್ಬೋದು, ಒಂದು ಸ್ವಲ್ಪ ಕೆಳಮಟ್ಟದ್ದಿರಬಹುದು, ಇವನದು ಉತ್ತಮ ಮಟ್ಟದ್ದಿರಬಹುದು. ಆದರೆ ಇಬ್ಬರು ಅನ್ನವನ್ನೇ ಊಟ ಮಾಡೋದು,
ಜೀವಿಸ್ಕೊಳ್ಳಿಕ್ಕೋಸ್ಕರವೇ ಊಟ ಮಾಡೋದು. ಇವನು ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡ್ಬೋದು, ಇನ್ನು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ಬೋದು. ನೋಡಿ, ಇಷ್ಟೇ ವ್ಯತ್ಯಾಸ. ಆಹಾರವೇ. ಆ ಆಹಾರದಲ್ಲೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ತಿನ್ನುವ ಬಟ್ಟಲಲ್ಲಿ ವ್ಯತ್ಯಾಸ ಇರ್ಬೋದು, ಇರುವ ಮನೆಯಲ್ಲಿ ವ್ಯತ್ಯಾಸ ಇರಬಹುದು. ಇವನು ಕಾಲಲ್ಲಿ ನಡ್ಕೊಂಡು ಹೋಗ್ತಾನೆ, ಅವನು ಕಾರಲ್ಲಿ ಹೋಗ್ತಾನೆ. ಈ ರೀತಿ ವ್ಯತ್ಯಾಸ ಇರ್ಬೋದು, ಆದರೆ ಎಲ್ಲರೂ ಬದುಕ್ತಾರೆ. ನೋಡಿ, ಅದಕ್ಕೋಸ್ಕರ ಬದುಕುವುದಕ್ಕಾಗಿ ಆಸೆ ಪಡೋದು ಬೇಡ ಅಂತ. ತುಂಬ ಸುಂದರವಾದ ಸಂದೇಶ ಇದು, ಮಹಾಭಾರತ ಹೇಳುವಂಥದ್ದು. ಬದುಕುವುದಕ್ಕಾಗಿ ಆಸೆ ಪಡಬೇಡಿ. ಕಾರಣ ಏನು ಅಂತ ಹೇಳಿದರೆ, ಬದುಕು ಅನ್ನುವುದು ಯಾವಾಗಲೂ ಇದ್ದೇ ಇರ್ತದೆ. ಹೇಗೆ ದೇವರು ಬರೆದಿದ್ದಾನೋ ಆ ರೀತಿ ಬದುಕು ನಡೀತದೆ, ಇಲ್ಲ ಅಂತ ಇಲ್ಲವೇ ಇಲ್ಲ. ಒಂದೇನು ಅಂತ ಹೇಳಿದರೆ, ಆಸೆಯನ್ನು ಪಟ್ಕೊಂಡು ಕೂತು ಅಂತ ಹೇಳಿದರೆ ತುಂಬ ಚಂದವಾದ ಮಾತು. ಮನುಷ್ಯನಿಗೆ ವಯಸ್ಸಾಗತ್ತಂತೆ, ಆಸೆಗೆ ವಯಸ್ಸಾಗಲ್ವಂತೆ. ಮನುಷ್ಯನ ಒಳಗಿರುವ ಆಸೆಗೆ ವಯಸ್ಸಾಗಲ್ವಂತೆ. ನೋಡಿ, ಇದು ಬಹಳ ಸುಂದರವಾದ ಮಾತು. ಯಾಕಂದರೆ ನೀನು ಜೀರ್ಣ ಆಗ್ತೀಯ, ನಿನ್ನೊಳಗಿರುವ ಆಸೆ ಜೀರ್ಣ ಆಗೋಲ್ಲ. ಮತ್ತು ಅದು ಹಾಗೇ ಇರ್ತದೆ, 90 ವರ್ಷ ಆದರೂ ಹಾಗೇ ಇರ್ತದೆ ಆಸೆ. ಆದರೆ ಏನಂದ್ರೆ ಕೈಯಲ್ಲಿ ಸಾಗೋಲ್ಲ ಅಷ್ಟೇ. ಅದಕ್ಕೋಸ್ಕರ ಆಸೆಯನ್ನೇ ಬಿಡಬೇಕೇ ಹೊರತು, ಆಸೆಗೆ ವಯಸ್ಸಾಗಿ ಒಂದು ದಿನ ನನ್ನೊಳಗಿಂದ ಹೋಗುತ್ತದೆ ಅಂತ ನೀನು ಎಣಿಸಿದರೆ, ಆಸೆ ಯಾವತ್ತಿಗೂ ನಿನ್ನೊಳಗಿಂದ ಹೊರಗೆ ಹೋಗೋಲ್ಲ ಅದು. ಮತ್ತು ಇನ್ನೊಂದೇನೆಂದರೆ, ಅದಕ್ಕೆ ವಯಸ್ಸಾಗೋಲ್ಲ, ಆಸೆಗೆ ವಯಸ್ಸಾಗೋಲ್ಲ, ಒಳಗೆ ಹಾಗೇ ಇರ್ತದೆ. ಅದಕ್ಕೋಸ್ಕರ ಅದನ್ನು ಬಿಡಬೇಕು. ಆಸೆಯನ್ನು ಬಿಡುವ ಮೂಲಕವೇ ನಾವು ಉದ್ಧಾರ ಆಗಬೇಕೆ ಹೊರತು, ಆಸೆಯನ್ನು ಇಟ್ಕೊಂಡು ಉದ್ಧಾರ ಆಗ್ತೇನೆ ಅಂತ ಹೇಳೋದು ಸುಳ್ಳದು ಅಂತ ತುಂಬ ಚಂದವಾದ ಮಾತನ್ನು ಹೇಳ್ತಾನೆ. ಆಸೆಯನ್ನು ಬಿಡುವುದು ಹೇಗೆ ಅಂದರೆ ಇಷ್ಟೇ, ಬದುಕಬೇಕಷ್ಟೇ ಹೊರತು ಹೀಗೆ ಬದುಕಬೇಕು ಅಂತ ಬೇಡ. ಆಸೆಯ ಅವಶ್ಯಕತೆ ಯಾವಾಗಿದೆ ಅಂತ ಹೇಳಿದ್ರೆ ಹೀಗೆ ಬದುಕಬೇಕು ಅಂತಿದ್ದಾಗ. ಅಂದರೆ ನಮ್ಮ ಲೈಫ್ ಸ್ಟೈಲ್ ನಾವೇ ಒಂದು ಚಿಂತನೆ ಮಾಡ್ಕೊಂಡು ಬಿಡ್ತೇವೆ. ನಾನು ಹೀಗೆ ಇರಬೇಕು, ದೊಡ್ಡ ಬಂಗಲೆಯಲ್ಲಿರಬೇಕು, ಇಂಥ ಕಾರಲ್ಲಿ ಹೋಗಬೇಕು, ಈ ರೀತಿ ನನ್ನ ಬದುಕು ಇರಬೇಕು. ಆ ರೀತಿ ಇಟ್ಕೊಂಡ್ರೆ ನಿನಗೆ ಆಸೆ ಅವಶ್ಯಕತೆ ಇದೆ ಇಲ್ವಾ? ದೇವರು ಕೊಟ್ಟದ್ದು ಸಾಕು ಅಂತ ಬದುಕ್ತೀಯಾ? ಆಸೆ ಅವಶ್ಯಕತೆ ಇಲ್ಲ. ಯಾಕಂದರೆ ಜಗತ್ತಿನಲ್ಲಿ ಒಂದು ಸಣ್ಣ ಕ್ರಿಮಿಯಿಂದ ಹಿಡಿದು ಎಲ್ಲ ಪ್ರಾಣಿ ಪಕ್ಷಿ ಜಂತುಗಳೆಲ್ಲ ಬದುಕ್ತಾನೇ ಇದ್ದಾವೆ. ದೇವರು ಏನು ಕೊಟ್ಟಿದ್ದಾನೋ ಅದನ್ನು ಸ್ವೀಕಾರ ಮಾಡಿಕೊಂಡು ನೀನು ಹಾಗೆ ಬದುಕು. ತುಂಬ ಚಂದವಾದ ಮಾತನ್ನು ಹೇಳ್ತಾನೆ. ಯತ್ ಪೃಥಿವ್ಯಾಂ ವ್ರೀಹಿಯವಂ ಹಿರಣ್ಯಂ ಪಶವಸ್ತ್ರಿಯಃ ನಾಲಮೇಕಸ್ಯ ತತ್ಸರ್ವಂ ಇತಿ ಪಶ್ಯನ್ನ ಮುಖ್ಯತಿ. ಯಾಕಂದರೆ ನೀನು ಆಸೆಗೆ ಒಳಗಾದೆ ಅಂತ ಹೇಳಿದರೆ, ಮನುಷ್ಯನಿಗೆ ಬೇಕು ಅನ್ನುವ ಭೂತ ಒಳಗೆ ಬಂದು ಸೇರಿಕೊಳ್ತು ಅಂತ ಹೇಳಿದರೆ, ಯಾಕಂದರೆ ಈ ಬೇಕು ಅನ್ನುವುದೊಂದು ಭೂತ ಇದೆ, ಅದು ಒಳಗೆ ಬಂದು ಸೇರಿಕೊಳ್ತು ಅಂತ ಹೇಳಿದರೆ ಹೋಗೋಲ್ಲ ಅಂತ ಹೇಳ್ತಾನೆ. ಅದು ಎಷ್ಟು ಬೆಳೀತದೆ ಅಂತ ಹೇಳಿದರೆ, ಮೊದಲು ನನಗೆ ಒಂದು 4 ಕಾಸು ಬೇಕು, 4 ದುಡ್ಡು ಕಾಸು ಬೇಕು ಅಷ್ಟೇ ಇರ್ತದೆ. ಅದು ಸಿಕ್ಕಿತಾ? ಯಾಕಂದರೆ ಒಳಗೆ ಬೇಕು ಅನ್ನೋದೇ ಇದೆ ಹೊರತು ಸಾಕು ಅನ್ನೋದಿಲ್ಲ. ಮನುಷ್ಯನ ಎಲ್ಲಿವರೆಗೆ ಸಾಕು ಅನ್ನುವುದಿಲ್ಲ ಅಲ್ಲಿವರೆಗೆ ಅವನಿಗೆ ಒಂದು ಸಣ್ಣ ಜಾಗ ಸಿಕ್ಕಿದ್ರೂ ಸಾಕಾಗೋಲ್ಲ. ಇಲ್ಲ ದೊಡ್ಡ ಎಕರೆಗಟ್ಟಲೆ ಭೂಮಿ ಸಿಕ್ತು ಸಾಕಾಗೋಲ್ಲ. ಇಲ್ಲ ಇಡೀ ಊರು ಸಿಕ್ತು ಸಾಕಾಗೋಲ್ಲ. ಇಡೀ ರಾಜ್ಯ ಸಿಕ್ತು ಸಾಕಾಗೋಲ್ಲ. ದೇಶ ಸಿಕ್ತು ಸಾಕಾಗೋಲ್ಲ. ಯಾಕೆಂತ ಹೇಳಿದರೆ ಅವನಿಗೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಭತ್ತದ ಕಣಗಳು ತನಗೇ ಸಿಕ್ಕಿದರೂ ಕೂಡ ಸಾಕಾಗೋಲ್ಲ. ಯಾಕಂತ ಹೇಳಿದರೆ ಒಳಗೆ ಸಾಕು ಅನ್ನೋದೇ ಇಲ್ವಲ್ಲ ಅವನಿಗೆ. ಒಳಗಿರುವುದು ಬೇಕು, ಇನ್ನೂ ಬೇಕು. ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಇಡೀ ಭೂಮಂಡಲವೇ ಅವನಿಗೆ ಸಿಕ್ಕಿತು ಅಂತ ತಿಳ್ಕೊಳ್ಳಿ. ನಮ್ಮ ಮುಂಜಿನ ಯೋಜನೆ ಏನು ಅಂತ ಹೇಳಿದರೆ ಇನ್ನೊಂದು ಗ್ರಹಕ್ಕೆ ಹೋಗೋದು. ಅಂದರೆ ನೋಡಿ, ಮನುಷ್ಯನ ಆಸೆ ಎಷ್ಟರ ಮಟ್ಟಿಗೆ ಅಂದರೆ, ನನ್ನ ಭೂಮಿಯಲ್ಲಿರುವುದು ನನಗೆ ಸಾಕಾಗೋಲ್ಲ, ಅದಕ್ಕೋಸ್ಕರ ಬೇರೆ ಗ್ರಹದಲ್ಲಿ ಏನಿದೆ ಅಲ್ಲಿಂದ ತೊಗೊಂಬರ್ಲಿಕ್ಕೆ ನೋಡ್ತೇನೆ ನಾನು ಅಂತ ಹೇಳಿದರೆ, ಈ ಆಸೆಗೊಂದು ಕೊನೆ ಇದೆಯಾ? ಈ ಆಸೆ ಮುಗಿಯುವುದು ಅಂತಿದೆಯಾ? ಅದಕ್ಕೋಸ್ಕರ ಈ ಆಸೆಯನ್ನು ಕೊಟ್ಟು ತೀರಿಸ್ಲಿಕ್ಕೆ ಬರೋಲ್ಲ, ಮತ್ತು ಆಸೆಯನ್ನು ಬಿಟ್ಟೇ ನಾವು ತೀರಿಸ್ಕೊಳ್ಬೇಕು. ಆಸೆಯನ್ನು ಬಿಡಬೇಕು, ಆಗ ಮಾತ್ರ ಜೀವನದಲ್ಲಿ ಉದ್ಧಾರ ಸಾಧ್ಯ. ಇದನ್ನು ಯಾಕೆ ವಿದುರ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದರೆ, ಧೃತರಾಷ್ಟ್ರನಿಗೆ ಈಗಾದರೂ ನನ್ನ ಮಾತು ಕೇಳಿ ಪಾಂಡವರಿಗೆ ರಾಜ್ಯ ಕೊಡು ಅಂತ. ನೀನು ಆಸೆಯನ್ನು ಬಿಡು, ಪಾಂಡವರಿಗೆ ಇನ್ನಾದರೂ ರಾಜ್ಯ ಕೊಡು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಇನ್ನೊಂದು ಮಾತನ್ನು ಹೇಳ್ತಾರೆ ಅಂದರೆ, ಈ ವಿದುರನ ಒಂದೊಂದು ಮಾತುಗಳು ಕೂಡ ನನ್ನ ಜೀವನದಲ್ಲಿ ಯಾವತ್ತೂ ನಾವು ನೆನಪಿಟ್ಕೊಳ್ಬೇಕಾದ ಮಾತುಗಳಿದು. ಏಭ್ಯರ್ಥಿತ ಸದ್ಭಿರಸಜ್ಜಮಾನಃ ಕರೋತ್ಯರ್ಥಂ ಶಕ್ತಿ ಮಹಾಪಯಿತ್ವಾ ಕ್ಷಿಪ್ರಂ ಪ್ರಶತಂ ಸಮುಪೈತಿ ಸದ್ಭಿಃ ಅಲಂ ಪ್ರಸನ್ನಾ ಹಿ ಸುಖಾಯ ಸಂತಹ. ನಿಜವಾಗಲೂ ಜೀವನ ಈ ರೀತಿ ಇರಬೇಕಂತೆ. ಜೀವನದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಸಜ್ಜನರು, ಯಾರು ಸಜ್ಜನರಿದ್ದಾರೆ, ಯಾರು ಭಗವದ್ ಭಕ್ತರಿದ್ದಾರೆ, ಅವರು ನಮ್ಮನ್ನು ಬಯಸಬೇಕಂತೆ. ನಮ್ಮನ್ನು ಬಯಸಬೇಕು, ನಮ್ಮನ್ನು ಕರಿಬೇಕು. ಅಂಥವರು ನಿಜವಾಗಲೂ ಕೂಡ ಬಾರಪ್ಪ ನೀವು ಬನ್ನಿ, ನೀವು ಬರಬೇಕು. ಈ ರೀತಿ ಸಜ್ಜನರಿಂದ ನಾವು ಬಯಸಲ್ಪಡಬೇಕಂತೆ.
ಮತ್ತು ದುರ್ಜನರಿಂದ ದೂರ ಇರಬೇಕಂತೆ. ನೋಡಿ, ಅದು ಬಹಳ ಮುಖ್ಯವಾಗಿರುವಂಥದ್ದು. ದುರ್ಜನರಿಂದ ದೂರ ಇರು. ಯಾಕೆ ಅಂತ ಹೇಳಿದ್ರೆ, ಹೌದು, ಸಜ್ಜನರಿಂದ ಬಯಸಲ್ಪಡ್ತಾ ಇದ್ದೇವೆ ಅನ್ನೋದು ಎಷ್ಟು ಸಂತೋಷವೋ ಅಷ್ಟೇ ಸಂತೋಷ ದುರ್ಜನರಿಂದಲೂ ಬಯಸಲ್ಪಡ್ತಾ ಇದ್ದೇವೆ ಅಂತ ಹೇಳೋದು. ನೋಡಿ, ಇದು ಒಳ್ಳೆಯ ವಿಷಯ ಅಲ್ಲ. ಯಾಕಂದರೆ ದುರ್ಜನರಿಂದ ನಾವು ಬಯಸಲ್ಪಡ್ತಾ ಇದ್ದೇವೆ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಏನೋ ದುರ್ಜನಕ್ಕೆ ಅವರಿಗೆ ಖುಷಿಯಾಗುವಂಥದ್ದಿದೆ, ಅದಕ್ಕೋಸ್ಕರ ನಮ್ಮನ್ನು ಬಯಸ್ತಾ ಇದ್ದಾರೆ ಅಂತ. ಯಾಕಂದರೆ ದುರ್ಜನರು ಯಾವತ್ತೂ ಸದ್ಗುಣ ಇದ್ದರೆ ಬಯಸುವುದಿಲ್ಲ. ಅವರು ಸದ್ಗುಣ ಇರುವವರು ದುರ್ಜನರಿಗೆ ಆಗುವುದಿಲ್ಲ. ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಅವನಲ್ಲಿ ಸದ್ಗುಣ ಇತ್ತು ಅಂತಾನೆ. ನನ್ನ ಹಾಗೆ ಅವನಲ್ಲಿ ದುರ್ಗುಣ ಇಲ್ಲ, ಅದಕ್ಕೆ ಆಗಲಿಲ್ಲ. ಅವನಲ್ಲೂ ದುರ್ಗುಣ ಇದ್ದರೆ ಇಷ್ಟ ಆಗ್ತಾ ಇದ್ದ. ಅದಕ್ಕೋಸ್ಕರ ಅಸಜ್ಜಮಾನ, ಯಾವತ್ತೂ ದುಷ್ಟರೊಟ್ಟಿಗೆ ಸೇರ್ಲಿಕ್ಕೆ ಹೋಗಬಾರ್ದು. ಸಜ್ಜನರು ನಮ್ಮನ್ನು ಕರಿಬೇಕಂತೆ, ಆ ರೀತಿ ನಾವಿರಬೇಕಂತೆ. ಕರೋತ್ಯರ್ಥಂ ಶಕ್ತಿ ಅಪಹಾಯಿತ್ವ. ಮತ್ತೇನಂತ ಹೇಳಿದರೆ ಮಾಡ್ತಾನಂತೆ, ಯಾರು ಸಜ್ಜನರಿದ್ದಾರೆ ಸಜ್ಜನರು ಉಪಕಾರವನ್ನು ಮಾಡ್ತಾನೆ. ಯಾವ ರೀತಿ ಉಪಕಾರವನ್ನು ಮಾಡಬೇಕು ಅಂದರೆ ಯಥಾಶಕ್ತಿ. ನೋಡಿ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಶಕ್ತಿಂ ಅಹಾಪಾಯಿತ್ವ ಅಂತ ಹೇಳಿದ್ರೆ, ನನ್ನ ಶಕ್ತಿ ಏನಿದೆ ಆ ಶಕ್ತಿಗೆ ಅನುಗುಣವಾಗಿ ಅದನ್ನು ಬಿಡುವುದಿಲ್ಲ, ಶಕ್ತಿಯನ್ನು ಬಿಡುವುದಿಲ್ಲ. ಯಥಾಶಕ್ತಿ ಅಂದರೆ ಹಾಗೆ, ನನ್ನ ಮ್ಯಾಕ್ಸಿಮಮ್ ಪ್ರಯತ್ನ ಅದನ್ನು ಮಾಡಿ ಸಜ್ಜನರು ಉಪಕಾರವನ್ನು ಮಾಡ್ತೇನೆ, ಕೂಡಲೇ ಒಳ್ಳೆಯ ಯಶಸ್ಸನ್ನು ಗಳಿಸ್ತೇನೆ. ಸಮುಪೈತಿ ಸದ್ಭೀಹಿ, ಅದು ಎಲ್ಲಿವರೆಗೆ ಅಂದರೆ ಸಜ್ಜನರಿಂದ ಹೊಗಳಿಸಲ್ಕೊಳ್ಬೇಕು. ಸಜ್ಜನರು ನಮ್ಮನ್ನು ಹೊಗಳಬೇಕು, ಬೇರೆ ಯಾರ್ಯಾರೋ ಅಲ್ಲ, ಸಜ್ಜನರು ಹೊಗಳಬೇಕು. ಅಲಂ ಪ್ರಸನ್ನ, ಅಷ್ಟು ಮಾತ್ರ ಅಲ್ಲ, ಸಜ್ಜನರು ನಮ್ಮ ಬಗ್ಗೆ ಪ್ರಸನ್ನರಾಗಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ ಸಜ್ಜನರು. ಸಜ್ಜನರು ಅಂದರೆ ಯಾರು, ಇದು ಮೊದಲು ತಿಳ್ಕೊಳ್ಬೇಕಾದದ್ದು. ಯಾಕಂತ ಹೇಳಿದರೆ, ನಾವು ಇವತ್ತು ಕೇಳಲಿಕ್ಕೆ ಹೋದರೆ ಎಲ್ಲರೂ ಸಜ್ಜನರೇ. ನಾನು ಸಜ್ಜನ, ನಮಗಾಗೋರು ಸಜ್ಜನರು, ಆಗದವರೇ ದುರ್ಜನರು. ನೋಡಿ, ನಾವು ಹೇಳೋದೇ ಹೀಗೆ, ನಮಗೆ ಯಾರು ಆಗೋದಿಲ್ಲೋ ಅವರೇ ದುರ್ಜನರು, ಉಳಿದವರೆಲ್ಲ ಸಜ್ಜನರೇ. ಅದಕ್ಕೆ ನಿಜವಾಗಿಯೂ ಕೂಡ ಸಜ್ಜನರ ಲಕ್ಷಣವನ್ನು ಭಾಗವತದಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನ ಅಜಾತಶತ್ರವ ಶಾಂತಾ ಸಾಧವ ಸಾಧುಭೂಷಣ ಅಂತ. ಯಾರಿಗೆ ತಾಳ್ಮೆ ಇದೆ, ಕರುಣೆ ಇದೆ, ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂತಹ ಭಾವನೆ ಇದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ ಇದೆ, ಮತ್ತು ಸಜ್ಜನರಲ್ಲಿ ಗೌರವ ಇದೆ, ಸಜ್ಜನರ ಮಧ್ಯದಲ್ಲಿರ್ತಾರೆ, ದೇವರಿಗೋಸ್ಕರವೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ನೋಡಿ, ಇಂಥವ್ರು ಎಲ್ಲರೂ ಕೂಡ ಸಜ್ಜನರಾಗಿರ್ತಾರೆ. ಇವರು ನಮ್ಮನ್ನು ಬಯಸಬೇಕು, ಅವರ ಸೇವೆಯನ್ನು ಮಾಡಬೇಕು, ಅವರಿಗೆ ಇಷ್ಟ ಆಗಬೇಕು, ಅವರ ಜೀವನ ಸಾರ್ಥಕ ಅಂತ ಹೇಳ್ತಾನೆ. ಮಹಾಂತಮಪ್ಯರ್ಥಮಧರ್ಮಯುಕ್ತಂ ಯಸ್ ಸಂಜತ್ಯತ್ಯನುಪಾಕೃಷ್ಟ ಏವ ಸುಖಂ ಸ ದುಃಖಾನ್ಯವಮುಚ್ಯಶೇತೆ ಜೀರ್ಣಾಂ ತ್ವಚಂ ಸರ್ಪ ಇವಾವಮುಚ್ಯ. ತುಂಬ ಚಂದವಾದ ಮಾತು ಇನ್ನೊಂದನ್ನು ಹೇಳ್ತಾನೆ. ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಇವಾಗ ದುಡ್ಡು ಸಿಗ್ತಾ ಇದೆ, ನನಗೆ ಕೋಟಿಗಟ್ಟಲೆ ದುಡ್ಡು ಸಿಗ್ತಾ ಇದೆ, ಕೋಟಿಗಟ್ಟಲೆ ದುಡ್ಡು ಸಿಗ್ತದೆ ಅಂತ ಹೇಳಿದ ಕೂಡಲೇ ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದುಡ್ಡು ಸಿಗ್ತದೆ ಅಂತ ಹೇಳಿದ ಕೂಡಲೇ ನಾವು ಹೋಗಿ ಆಯಿತು. ಆದರೆ ಅದು ಅಧರ್ಮದಿಂದ ಕೂಡಿದ ದುಡ್ಡು, ಧಾರ್ಮಿಕವಾದ ದುಡ್ಡಲ್ಲ. ಅಂದರೆ ಧರ್ಮ ಮಾರ್ಗದಲ್ಲಿ ಬರುವ ದುಡ್ಡಲ್ಲ, ಅದು ಅಧರ್ಮ ಮಾರ್ಗದಲ್ಲಿ ಬರುವ ದುಡ್ಡು. ಆದರೆ ಮನುಷ್ಯ ದುಡ್ಡು ಅಂತ ಹೇಳಿದ ಕೂಡಲೇ ಧರ್ಮ ಅಧರ್ಮ ಎರಡನ್ನೂ ನೋಡಲ್ಲ. ಮತ್ತೇನು ಅಂತ ಹೇಳಿದರೆ, ದುಡ್ಡು ಅಂತ ಸಿಕ್ಕಿದರೆ ಸಾಕು. ಅದಕ್ಕೆ ಕೆಲವರು ಸಮಾಧಾನ ಹೇಳೋದೇನು ಅಂತ ಹೇಳಿದರೆ, ದುಡ್ಡು ಬರಲಿ, ಮತ್ತೆ ಬೇಕಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಹೇಳಿದರೆ, ನಾವು ಅಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದಕ್ಕೆ ಏನಂದರೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಸರಿ, ಒಂದಷ್ಟು ದಾನ ಹೋಮ ಎಲ್ಲ ಮಾಡಿದರೆ ಅದೆಲ್ಲ ಹೋಗಿಬಿಡ್ತದಲ್ವ, ಆ ರೀತಿ ತಿಳ್ಕೊಂಡವ್ರು ಇರ್ಬೋದು. ಅದಕ್ಕೋಸ್ಕರ, ಯಾಕಂದರೆ ಅದಕ್ಕೊಂದು ಉದಾಹರಣೆ ಹೇಳುವುದು ಇರ್ಬೋದು. ಯಾವ ರೀತಿ ಅಂತ ಹೇಳಿದರೆ, ಇವಾಗ ಗೊಬ್ಬರ ಮುಂತಾದವುಗಳು ತಿನ್ನಲಿಕ್ಕಾಗೋಲ್ಲ. ಆದರೆ ಅದನ್ನು ತೆಂಗಿನ ಮರಕ್ಕೆ ಹಾಕಿದ್ವು ಅಂತ ಹೇಳಿದರೆ ಒಳ್ಳೆ ಎಳ್ನೀರು ಬರೋದಿಲ್ವ ನಮಗೆ? ಹಾಗೆಯೇ ನಾವು ಯಾವುದೇ ಮೂಲದಿಂದ ದುಡ್ಡನ್ನು ಸಂಪಾದನೆ ಮಾಡಲಿ, ಅದನ್ನು ಸದ್ಮಾರ್ಗದಲ್ಲಿ ಉಪಯೋಗ ಮಾಡಿಬಿಟ್ರೆ ಸಾರ್ಥಕ ಆಗಿಬಿಡ್ತದೆ ಅದು. ಅದಕ್ಕೋಸ್ಕರ ದುಡ್ಡಿನ ಮೂಲ ನೋಡ್ಲಿಕ್ಕೆ ಹೋಗಬೇಡಿ, ಧರ್ಮ ಮೂಲವೋ ಅಧರ್ಮ ಮೂಲವೋ ನೋಡ್ಲಿಕ್ಕೆ ಹೋಗಬೇಡಿ, ಹೇಗೆ ಉಪಯೋಗ ಮಾಡೋದು ನೋಡಿ ಅಂತ. ಆದರೆ ನೋಡಿ, ಇಲ್ಲೇನಿದೆ ಅಂದರೆ, ಒಂದು ನಾವು ತಿಳ್ಕೊಳ್ಬೇಕಾದದ್ದು, ಅಧರ್ಮ ಮೂಲದಲ್ಲಿ ಸಂಪಾದನೆ ಮಾಡಿದ ದುಡ್ಡು ಅದನ್ನು ನೀವು ಧರ್ಮ ಮಾರ್ಗದಲ್ಲಿ ಉಪಯೋಗ ಮಾಡಿದರೂ ಕೂಡ ಸಾರ್ಥಕ ಆಗೋಲ್ಲ ಅದು. ಇದು ಇನ್ನೊಂದು ಗಮನಿಸಬೇಕಾದ ವಿಷಯ ಇದು. ಯಾಕಂದರೆ ಆ ಅಧರ್ಮ ಮಾರ್ಗದಲ್ಲಿ ಬಂದ ದುಡ್ಡು ಬೇಕಿದ್ರೆ ನೀವು ಇದನ್ನು ನೋಡ್ಬೋದು ಜೀವನದಲ್ಲಿ, ಅದು ಸಾರ್ಥಕ ಆಗೋಲ್ಲ, ಅದು ಧರ್ಮಕ್ಕೆ ಉಪಯೋಗ ಆಗೋಲ್ಲ ಅದು.
ಮತ್ತು ಅರ್ಧದಲ್ಲಿ ಹೊರಟೋಗುತ್ತೆ, ಅಥವಾ ಅಧರ್ಮದ ಕಡೆಗೇ ಹೋಗ್ತದೆ ಅದು, ಹೊರತು ಧರ್ಮದ ಕಡೆಗೆ ಬರೋಲ್ಲ ಅದು. ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಅದೇ ನಾವು ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದು 1 ಪೈಸೆ ಇರಬಹುದು, 1 ಪೈಸವೂ ಕೂಡ ಧರ್ಮಕ್ಕೆ ಉಪಯೋಗ ಆಗುತ್ತೆ ನೋಡಿ, ಅಧರ್ಮಕ್ಕೆ ಉಪಯೋಗ ಆಗೋಲ್ಲ. ಉದಾಹರಣೆಗೆ ಹೇಳೋದಾದರೆ ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದೇನೆ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದೇನೆ, ಹೇಗೆ ಅಂತ ಕೇಳಬೇಡಿ, ಮಾರ್ಗ ಕೇಳಬೇಡಿ. ಯಾವುದೋ ಒಂದು ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಾಯಿದೆ, ಕೊಟ್ಟೆ ನಾನು. ಇರಲಿ, ನನ್ನ ಲೆಕ್ಕದಲ್ಲಿ ಇಡೀ ಎಲ್ಲ ಕಡೆ ಡೆಕೋರೇಷನ್ ಆಗಲಿ, ಹೂವಿನ ಅಲಂಕಾರ ಅದು ಇದೆಲ್ಲ ಡೆಕೋರೇಷನ್ ಎಲ್ಲ ನನ್ನ ಲೆಕ್ಕದಲ್ಲಾಗಲಿ, ಕೋಟಿಗಟ್ಟಲೆ ದುಡ್ಡು ನೋಡಿ. ಅದರಿಂದಾಗಿ ಇಡೀ ಊರಿಡೀ ಅಲಂಕಾರ, ಹೂವಿನ ಅಲಂಕಾರ, ಎಲ್ಲ ಕಡೆ ಹೂವಿನ ಅಲಂಕಾರ, ಯಾಕೆ ಅವರದ್ದೇ ದುಡ್ಡು. ಆದರೆ ನಿಮಗೆ ಆಶ್ಚರ್ಯ ಏನಂತ ಹೇಳಿದ್ರೆ, ಇಷ್ಟೆಲ್ಲ ಅಲಂಕಾರ ಆದರೂ ಕೂಡ ಆ ದೇವರ ಬಳಿಗೆ ಒಂದು ಹೂವು ಹೋಗಲ್ಲ. ಆದರೆ ಇನ್ನೊಬ್ಬ ಪಾಪ ಬಡವ, ಅವನ ಮನೆಯಲ್ಲೇ ಬೆಳೆದ ಹೂವು, ಒಳ್ಳೆ ಪರಿಮಳ ಭರಿತವಾದ ಹೂವು, ಅದನ್ನು ತಾನು ಭಕ್ತಿಯಿಂದ ಮಡಿಯಿಂದ ಅದನ್ನು ಕಟ್ಟಿ ಅದನ್ನು ತಂದು ದೇವರ ಅರ್ಚಕರಿಗೆ ಕೊಟ್ಟ. ದೇವರೇ, ಅರ್ಚಕರೇ ಇದನ್ನು ದೇವರಿಗೆ ಹಾಕಿಬಿಡಿ ಇಂದ. ನೋಡಿ, ಅದು ಸೀದಾ ದೇವ್ರ ಮೇಲೆ ಹೋಯ್ತು, ದೇವ್ರ ಮೇಲೇನೂ ಕೂರುತ್ತದು. ವಾಸ್ತವಿಕವಾಗಿ ಇಷ್ಟೇ ಹುದ್ದೆ ಇರ್ಬೋದು, ಆದರೆ ನ್ಯಾಯವಾಗಿ ಮನೆಯಲ್ಲೇ ಸಂಪಾದನೆ ಮಾಡಿದ್ದದು. ಅದರಿಂದಾಗಿ ನೋಡಿ ಸೀದಾ ದೇವರ ಹತ್ರ ಹೋಯಿತು. ಅದೇ ಕೋಟಿಗಟ್ಟಲೆ ದುಡ್ಡು ಊರೆಲ್ಲ ತಿರುಗಿತು, ಆದರೆ ದೇವರ ಹತ್ರ ಬರಲೇ ಇಲ್ಲ ಅದು. ಇದೇನೆಂದರೆ ಈ ಸೂಕ್ಷ್ಮವನ್ನು ನಾವು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಬಹಳ ಸುಂದರವಾದ ಒಂದು ಮಾತನ್ನು ವಿದುರ ಹೇಳ್ತಾನೆ, ನಿನಗೆ ಕೋಟಿ ರೂಪಾಯಿ ಸಿಗಬಹುದು, ಆದರೆ ಅದು ಅಧರ್ಮ ಮಾರ್ಗದಿಂದ ಬರ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಬಿಟ್ಟುಬಿಡ್ಬೇಕಂತ. ಅದು ಬಹಳ ಮುಖ್ಯ. ಕಷ್ಟ ಇದೆ ಬಿಡಲಿಕ್ಕೆ, ಯಾಕಂತ ಹೇಳಿದ್ರೆ ಕೋಟಿಗಟ್ಟಲೆ ಸಿಗಬೇಕಾದ್ರೆ ಯಾಕ್ರಿ ಬಿಡ್ತಾರೆ? ಯಾಕಂತ ಹೇಳಿದ್ರೆ ಯಾರಾದರೂ ಕೋಟಿಗಟ್ಟಲೆ ಸಿಗಬೇಕಾದ್ರೆ ಈ ರೀತಿ ಇದು ಅಧರ್ಮದ ದುಡ್ಡು ಅಂತ ಬಿಟ್ಟರೆ ಪೆದ್ದ ಅಂತ ಹೇಳ್ತಾರೆ. ಯಾಕಂದರೆ ನಾಳೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋ ಹಾಗೆ ಅಂತ. ಇಲ್ಲ, ಬಿಟ್ಟುಬಿಡ್ಬೇಕಂತ. ಹೇಗೆ ಅಂದರೆ ತುಂಬ ಚಂದವಾದ ಮಾತನ್ನು ಹೇಳ್ತಾನೆ. ಆ ರೀತಿ ಯಾರು ಬಿಡ್ತಾನೆ ಅವನು ಸುಖವಾಗಿ ಮಲ್ಕೊಳ್ತಾನೆ. ಅವನು ಹೇಗೆ ಹಾವು ಪೊರೆಯನ್ನು ಬಿಡ್ತದಲ್ವ, ಪೊರೆಯನ್ನು ಬಿಟ್ಟು ಯಾವ ರೀತಿ ತಾನು ಸುಖವಾಗಿ ಹೋಗ್ತದೆ, ಆ ರೀತಿ ಇವನು ಪೊರೆಯನ್ನು ಕಳಚಿದಂತೆ ಆರಾಮಾಗಿ ಮಲಗ್ತಾನೆ. ಯಾಕಂದರೆ ಅಧರ್ಮದ ದುಡ್ಡು ಯಾವಾಗ ನಮ್ಮ ಹತ್ರ ಬಂತು ಅದರೊಟ್ಟಿಗೆ ಬಂದದ್ದು ಟೆನ್ಷನ್. ಯಾಕಂದರೆ ಅಧರ್ಮದಿಂದ ಸಂಪಾದನೆ ಮಾಡಿದ ದುಡ್ಡು ಯಾವತ್ತೂ ಸುಖವನ್ನು ತಂದುಕೊಡೋಲ್ಲ. ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದ 10 ರೂಪಾಯಿ ಕೂಡ ಇವನಿಗೆ ಯಾವತ್ತೂ ಸುಖ ಸಮೃದ್ಧಿಯನ್ನು ತಂದುಕೊಡುತ್ತದೆ, ನೆಮ್ಮದಿಯನ್ನು ತಂದುಕೊಡುತ್ತದೆ. ಈ ಮಾತನ್ನು ವಿದುರ ನೇರವಾಗಿ ಧೃತರಾಷ್ಟ್ರನಿಗೆ ಹೇಳ್ತಾರೆ. ನೀನು ಪಾಂಡವರ ಆಸ್ತಿಯನ್ನು ಅಧರ್ಮ ಮಾರ್ಗದಿಂದ ಅಪಹರಿಸಿದೆಯಾ, ಅದಕ್ಕೆ ನಿನಗೆ ಇವತ್ತು ನೆಮ್ಮದಿ ಇಲ್ಲ. ಅದಕ್ಕೆ ಇವತ್ತು ಮಲಗಿದರೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ. ಅದಕ್ಕೆ ತಾನೇ ವಿದುರ ನಾನು ಕರೆದಿರೋದು. ರಾತ್ರಿ ಮಲಗಿದರೆ ನಿದ್ರೆ ಬರ್ತಾ ಇಲ್ಲ ಅವನಿಗೆ, ಅದಕ್ಕೆ ಧರ್ಮದ ಉಪದೇಶ ಮಾಡು ಅಂತ. ಅದಕ್ಕೆ ಅದನ್ನು ಬಿಟ್ಟುಬಿಡಬೇಕು. ಅಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದ್ದನ್ನು ಬಿಟ್ಟುಬಿಡಬೇಕು. ಅವಾಗ ಸುಖವಾಗಿ ಮಲ್ಕೊಳ್ತೀಯ ಅಂತ ಹೇಳಿದ್ರೆ ನಿಜ ನಿನಗೆ ಸುಖ ನಿದ್ರೆಗೆ ಹೇಳ್ತಾ ಇದ್ದಾನೆ. ಪಾಂಡವರಿಗೆ ರಾಜ್ಯ ಕೊಟ್ಬಿಡು, ನೋಡಿ ಆರಾಮಾಗಿ ಮಲ್ಕೊಳ್ತೀಯ ನೀನು. ಆಮೇಲೆ ಟೆನ್ಷನ್ನೇ ಇಲ್ಲ ಅವನಿಗೆ. ಟೆನ್ಷನ್ ಅಂದರೆ ಅಯ್ಯೋ ಪಾಂಡವರು ನನ್ನ ಮಕ್ಕಳನ್ನು ಕೊಂದು ಬಿಡ್ತಾರೆ ಅಂತ. ಯಾಕೆ ಕೊಲ್ತಾರೆ? ರಾಜ್ಯ ಕೊಟ್ಟರೆ ಕೊಲ್ತಾರ? ರಾಜ್ಯವನ್ನು ಕೊಡು, ಆಮೇಲೆ ನಿನಗೆ ನಿನ್ನ ಮಕ್ಕಳ ಬಗ್ಗೆ ಯೋಚನೆಯೇ ಇಲ್ಲ, ಆರಾಮಾಗಿರ್ಬೋದು. ಕೇಳಬೇಕಲ್ವಾ? ಆಸೆ ಅನ್ನೋದು ಮನುಷ್ಯನಿಗೆ ಬಿಡೋಲ್ಲ ನೋಡಿ. ಇಷ್ಟು ಹೇಳಿದ್ರೆ ಬಿಡುವುದಿಲ್ಲ. ಧೃತರಾಷ್ಟ್ರ ರಾಜ್ಯ ಕೊಡುವುದಿಲ್ಲ. ಅದಕ್ಕೆ ಬಹಳ ಸುಂದರವಾದ ಮಾತು, ಅಧರ್ಮದಿಂದ ಸಂಪಾದನೆ ಮಾಡುವುದಕ್ಕೆ ಯಾವತ್ತೂ ಇಷ್ಟಪಡಲಿಕ್ಕೆ ಹೋಗಬೇಡಿ ಅಂತ. ಅನೃತೇಚ ಸಮುತ್ಕರ್ಷು ರಾಜಗಾಮಿ ಚ ಪೈಶುನಂ ಗುರೋಶ್ಚಾಲಿಕ ನಿರ್ಬಂಧಂ ಸಮಾನಿ ಬ್ರಹ್ಮಹತ್ಯೆಯ. ಯಾವತ್ತೂ ಈ 3 ಬ್ರಹ್ಮಹತ್ಯೆಗೆ ಸಮಾನವಾದದ್ದು ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮಹತ್ಯೆ ಅಂದರೆ ದೊಡ್ಡ ಪಾಪ, ಬಹಳ ದೊಡ್ಡ ಪಾಪ. ಒಂದೇನು ಅಂತ ಹೇಳಿದರೆ ಅನೃತೇಚ ಸಮುತ್ಕರ್ಷ, ಜೀವನದಲ್ಲಿ ಮೇಲೆ ಬರುವುದು. ನಾನು ಮೇಲೆ ಬರ್ತೇನೆ ಅಂತ ಹೇಳುವುದು ಮುಖ್ಯ ಅಲ್ಲ, ಆದರೆ ಆ ಮೇಲೆ ಬರಲಿಕ್ಕೆ ನಾನು ಅನುಸರಿಸುವ ಮಾರ್ಗ ಏನಿದೆ ಸುಳ್ಳು ಮಾರ್ಗ, ಕಳ್ಳ ಮಾರ್ಗ. ಕಳ್ಳ ಮಾರ್ಗದಿಂದ ಸುಳ್ಳು ಮಾರ್ಗದಿಂದ ನಾನು ಸಮಾಜದಲ್ಲಿ ಮೇಲೆ ಬಂದೆ ಅಂತ ಹೇಳಿದರೆ ನಿಜವಾಗಲೂ ಕೂಡ ಅದು ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪ. ಯಾಕಂದರೆ ನಾನು ಮೇಲೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ತುಂಬ ಜನರಿಗೆ ಮೋಸ ಮಾಡಿದ್ದೇನೆ, ತುಂಬ ಜನರನ್ನು ಕೊಲೆ ಮಾಡಿದ್ದೇನೆ, ತುಂಬ ಜನರಿಗೆ ಅನ್ಯಾಯವನ್ನು ಮಾಡಿದ್ದೇನೆ, ತುಂಬ ಜನರ ಆಸ್ತಿಯನ್ನು ಒಳಗೆ ಹಾಕಿದ್ದೇನೆ. ಇಷ್ಟೆಲ್ಲ ಮಾಡಿ ನಾನು ಮೇಲೆ ಬಂದಿದ್ದೇನೆ. ಇವತ್ತು ನಾನೊಬ್ಬ ದೊಡ್ಡ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದೇನೆ. ಆದರೆ ನಿಜವಾಗಿಯೂ ನಿನ್ನ ಹಿಂದೆ ಎಷ್ಟು ಬ್ರಹ್ಮಹತ್ಯಾ ದೋಷ ಇದೆ ನಿನಗೆ ಗೊತ್ತಿಲ್ಲ, ನಾಳೆ ಅನುಭವಿಸಲಿಕ್ಕಿದೆ ನಿನಗೆ. ನೋಡಿ, ಅದರಿಂದಾಗಿ
ಯಾವತ್ತೂ ಸುಳ್ಳು ಮಾರ್ಗದಲ್ಲಿ ಮೇಲೆ ಬರುವುದು ಬ್ರಹ್ಮಹತ್ಯೆಗೆ ಸಮಾನವಾದದ್ದು. ಎರಡನೇದು ಏನಂತ ಹೇಳಿದ್ರೆ ರಾಜಗಾಮಿ ಚ ಪೈಶುನಂ, ಚಾಡಿಕೋರತನ, ಚಾಡಿ ಹೇಳುವುದು. ಚಾಡಿ ಹೇಳುವುದೇ ತಪ್ಪು. ಅದು ಹೋಗಿ ಅವರಿಗೆ ಇವರಿಗಲ್ಲ, ಮತ್ತು ರಾಜನಿಗೆ ಹೋಗಿ ಚಾಡಿ ಹೇಳು. ನೋಡಿ, ಇಂಥವ್ರು ಕೆಲವರು ಇರ್ತಾರೆ. ಇವರೇನೆಂದರೆ ರಾಜನಿಗೆ ಹೋಗಿ ಚಾಡಿ ಹೇಳೋದು. ಈ ರಾಜನಿಗೆ ಹೋಗಿ ಚಾಡಿ ತರಲೆಯನ್ನು ಮಾಡುವಂಥದ್ದೇನಿದೆ ಅಂದರೆ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಹೇಳುವಂಥದ್ದು, ಇನ್ನೊಬ್ಬರನ್ನು ನಾವು ಕಷ್ಟದಲ್ಲಿ ಸಿಲುಕಿಸುವಂಥದ್ದು. ಯಾಕಂದರೆ ರಾಜನ ಗುರುತು ನನಗಿದೆ, ರಾಜನಿಗೆ ಬಹಳ ಆಪ್ತನಾಗಿದ್ದೇನೆ ಅಂತ ಹೇಳೋದು, ಇಡೀ ಊರವ್ರದೆಲ್ಲ ಚಾಡಿ ಹೇಳ್ಕೊಡು. ಇದು ಇನ್ನೊಂದು ಬ್ರಹ್ಮಹತ್ಯೆಗೆ ಕಾರಣ ಅಂತ ಹೇಳ್ತೇವೆ. ಅಂದರೆ ನಮಗೆ ಗೊತ್ತೇ ಇಲ್ಲ, ಇದೊಂದು ದೊಡ್ಡ ಪಾಪ ಅನ್ನೋದು ಗೊತ್ತಿಲ್ಲ ನಮಗೆ, ಆದರೆ ಇದು ಬಹಳ ದೊಡ್ಡ ಪಾಪ ಅಂತ ಹೇಳ್ತಾನೆ. ಅದೇ ರೀತಿ ಮೂರನೇದು ಹೇಳಿದರೆ, ಯಾರು ಗುರುಗಳಿದ್ದಾರೆ ಗುರುಗಳ ಮೇಲೆ ಮಿಥ್ಯಾಪರು ಅಂದರೆ ಸುಳ್ಳು ಆಪಾದನೆಯನ್ನು ಮಾಡುವುದು, ಅಥವಾ ಗುರುಗಳನ್ನು ಕಟ್ಟಿ ಹಾಕುವುದು, ಗುರುಗಳನ್ನು ಬಂಧಿಸಲಿಕ್ಕೆ ನೋಡೋದು. ನೀವು ಹಾಗೆ ಇರಬೇಕು, ಹೀಗೆ ಇರಬೇಕು ಅಂದರೆ ಗುರುಗಳಿಗೆ ಒಂದು ಆರ್ಡ್ರ್ ಮಾಡೋದು. ನಿಜವಾಗಲೂ ಕೂಡ ಇದು ಬ್ರಹ್ಮಹತ್ಯೆಗೆ ಸರಿ ಅಂತ ಹೇಳ್ತಾನೆ. ಇಲ್ಲಿ ಗುರುಗಳು ಅಂತ ಹೇಳಿದ ಕೂಡಲೇ ಪಾಠ ಹೇಳಿದವರಂತಲ್ಲ, ತಂದೆ ತಾಯಂದಿರು ಕೂಡ. ತಂದೆ ತಾಯಿ ಹಿರಿಯರು ಯಾರಿದ್ದಾರೆ ಅವರೆಲ್ಲ ಗುರುಸ್ಥಾನದಲ್ಲಿರುವಂಥವ್ರು. ಅವರಿಗೆ ತಾನು ಆರ್ಡ್ರ್ ಮಾಡೋದು, ನೀವು ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ. ಇದು ಬ್ರಹ್ಮಹತ್ಯೆಗೆ ಸರಿಯಾದದ್ದು ಅಂತ ಹೇಳ್ತಾನೆ ವಿದುರ. ಅದಕ್ಕೆ ಅದನ್ನು ಯಾವತ್ತೂ ಮಾಡಬಾರದು ಅಂತ. ಅಂದರೆ ಇದು ಕೂಡ ನೇರವಾಗಿ ದುರ್ಯೋಧನಾದಿಗಳಿಗೆ ಹೇಳ್ತಾ ಇರುವುದು. ಅಧರ್ಮ ಮಾರ್ಗದಲ್ಲಿ ಮೇಲೆ ಬಂದವರು ಅವರು, ಧರ್ಮ ಮಾರ್ಗದಲ್ಲ, ಮೋಸ ಕಪಟ ವಂಚನದಲ್ಲಿ ಮೇಲೆ ಬಂದವರು. ಇದು ಬ್ರಹ್ಮಹತ್ಯೆಗೆ ಸರಿಯಾದದ್ದು ಅಂತ ಅದನ್ನೇ ಹೇಳ್ತಾ ಇದ್ದಾನೆ. ಅಸೂಯೈಕಪದಂ ಮೃತ್ಯು ಅತಿವಾದ ಶ್ರಿಯೋ ವಧ ಅಶುಶ್ರೂಷಾತ್ವರಾಶ್ಲಾಘ ವಿದ್ಯಾಯಾ ಶತ್ರವಸ್ತ್ರಯ. ಸಾವಿನ ಹೆಜ್ಜೆ ಯಾವುದು ಅದನ್ನು ಹೇಳ್ತಾನೆ. ಸಾವಿನ ಹೆಜ್ಜೆ ಅಥವಾ ಸಾವಿಗೆ ಇನ್ನೊಂದು ಹೆಸರೇ ಅಸೂಯೆ ಅಂತ ಹೇಳಿ. ಅಸೂಯೆಯೇ ಸಾವಿನ ಇನ್ನೊಂದು ಹೆಸರು. ಮೃತ್ಯುಪದಂ ಅತಿವಾದ. ಯಾಕೆ ಅಸೂಯೆ ಯಾಕೆ ಸಾವಿನ ಕಡೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದರೆ, ಮನುಷ್ಯ ಯಾವಾಗ ಹೊಟ್ಟೆ ಕಿಚ್ಚು ಪಡ್ತಾನೆ, ಅಸೂಯೆ ಪಡಲಿಕ್ಕೆ ಶುರು ಮಾಡ್ತಾನೆ, ಆಗ ನೆಮ್ಮದಿ ಕಳ್ಕೊಳ್ತಾನೆ. ಅಂದರೆ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ಳುವುದೇ ಅಸೂಯೆಯಿಂದ. ಅದಕ್ಕಾಗಿ ಉಪನಿಷತ್ ಹೇಳುತ್ತದೆ, ಮಾಘೃದ ಕಸ್ಯ ಸ್ವಿಧನಂ ತೇನ ತ್ಯಕ್ತೇನ ಭುಂಜಿತಾಹ. ಯಾವತ್ತೂ ಹೊಟ್ಟೆ ಕಿಚ್ಚು ಪಡಬೇಡ, ದೇವರು ನಿನಗೇನು ಕೊಟ್ಟಿದ್ದಾರೋ ಅದರಲ್ಲಿ ತೃಪ್ತಿ ಪಟ್ಕೊಂಡಿರು. ನೀನು ಅಸೂಯೆ ಪಟ್ಟೆ ಅಂತ ಹೇಳಿದರೆ ಅದರಿಂದ ಇನ್ನೊಬ್ಬರಿಗೆ ಯಾವುದೇ ನಷ್ಟ ಆಗೋಲ್ಲ. ನೀನು ಯಾರನ್ನು ಕುರಿತು ಹೊಟ್ಟೆ ಕಿಚ್ಚು ಪಡ್ತಾ ಇದೆಯಾ ಅವರಿಗೆ ಎಷ್ಟು ಲಾಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನಗಂತೂ ನಷ್ಟ ಇದ್ದೇ ಇದೆ. ಯಾಕಂದರೆ ಅದಕ್ಕೆ ಹೆಸರೇ ಹೊಟ್ಟೆ ಕಿಚ್ಚು. ಅಂದರೆ ಹೊಟ್ಟೆಯ ಒಳಗಿರುವ ಕಿಚ್ಚು ಬೆಂಕಿ, ಆ ಒಳಗಿನ ಬೆಂಕಿ ನನ್ನನ್ನೇ ಮೊದಲು ನಾಶ ಮಾಡೋದಲ್ವ, ಆಮೇಲೆ ಹೊರಗಿನವರನ್ನು. ಬೆಂಕಿ ಮೊದಲು ಕಟ್ಟಿಗೆಯನ್ನು ಸುಟ್ಟು ಮತ್ತೆ ಬೇರೆ ಒಂದು ಕಟ್ಟಿಗೆಗೆ ಹಿಡ್ಕೊಂಡು ಹೋಗುವಂಥದ್ದು. ಅದಕ್ಕೋಸ್ಕರ ಅಸೂಯೆಯನ್ನು ಮೊದಲು ಬಿಡು, ಹೊಟ್ಟೆ ಕಿಚ್ಚನ್ನು ಮೊದಲು ಬಿಡು. ಇದು ಕೂಡ ನೇರವಾಗಿ ದುರ್ಯೋಧನಾದಿ ಧೃತರಾಷ್ಟ್ರನನ್ನೇ ಕುರಿತು ಹೇಳ್ತಾರೆ. ಇವತ್ತು ಪಾಂಡವರ ಮೇಲೆ ನೀವು ಇಷ್ಟು ದ್ವೇಷ ಮಾಡ್ತಾ ಇರಲಿಕ್ಕೆ ಕಾರಣ ಏನು? ಹೊಟ್ಟೆಗಿಚ್ಚು. ಪಾಂಡವರು ಮೇಲೆ ಬರ್ತಾ ಇದ್ದಾರೆ, ಪಾಂಡವರು ಎಲ್ರಿಗೂ ಬೇಕಾದವರಾಗ್ತಾ ಇದ್ದಾರೆ, ಎಲ್ಲರೂ ಪಾಂಡವರನ್ನು ಇಷ್ಟಪಡ್ತಾ ಇದ್ದಾರೆ, ಅದು ಸಹಿಸಿಕೊಳ್ಳಿಕ್ಕಾಗೋಲ್ಲ ದುರ್ಯೋಧನಾದಿಗಳಿಗೆ. ಆದರೆ ನೇರವಾಗಿ ತಮಗೆ ಪಾಂಡವರ ಹಾಗೆ ಕೀರ್ತಿ ಗಳಿಸ್ಲಿಕ್ಕೆ ಬರೋಲ್ಲ, ಪಾಂಡವರ ಹಾಗೆ ಸಾಮರ್ಥ್ಯ ಇಲ್ಲ, ಪಾಂಡವರ ಹಾಗೆ ಒಳ್ಳೆತನ ಇಲ್ಲ. ಅದಕ್ಕೆ ಮಾಡೋದೇನಂತ ಹೇಳಿದ್ರೆ ಹೊಟ್ಟೆಗಿಚ್ಚು. ನೋಡಿ, ಈ ಹೊಟ್ಟೆಗಿಚ್ಚನ್ನುವುದೇ ಕೌರವರಿಗೆ ಸಾವಾದದ್ದು. ಕಡೆಗೆ ಸತ್ತದ್ದು ಇದೇ ಕಾರಣದಿಂದಲೇ, ಪಾಂಡವರ ಮೇಲೇನೂ ಹೊಟ್ಟೆಗಿಚ್ಚಿಂದ. ಇದನ್ನು ಮೊದಲು ಬಿಡಬೇಕು ಅಂತ ಹೇಳ್ತಾನೆ. ಅದೇ ರೀತಿ ಅತಿವಾದ ಶ್ರಿಯೋ ವಧಃ ಅಂತ ಹೇಳ್ತಾನೆ. ಯಾವತ್ತೂ ಇನ್ನೊಬ್ಬರನ್ನು ಕುರಿತು ಇಲ್ಲ ಸಲ್ಲದ ಮಾತಾಡುವುದು. ಗೊತ್ತಿಲ್ಲ ನಮಗೆ, ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಗೊತ್ತಿಲ್ಲದೆ ಇದ್ದರೂ ಕೂಡ ಅವ್ರ ಬಗ್ಗೆ ಅಪವಾದ ಮಾಡೋದು, ಅಪವಾದ ಹಾಕೋದು. ಅವ್ರು ಹಾಗೆ, ಇವ್ರು ಹಾಗೆ, ಅವ್ರು ಹಾಗೆ ಮಾಡಿದ್ದಾರೆ ಗೊತ್ತಾ, ಅವ್ರು ಹೀಗೆ ಮಾಡಿದ್ದಾರೆ ಗೊತ್ತಾ. ನಿಮಗೇನು ಗೊತ್ತಿದೆ ಅವ್ರ ಬಗ್ಗೆ? ಏನೂ ಗೊತ್ತಿರೋಲ್ಲ. ನಿಜವಾಗಲೂ ನಮಗೆ ಆ ವ್ಯಕ್ತಿಯ ಬಗ್ಗೆ ಏನೂ ಗೊತ್ತಿರೋಲ್ಲ. ಗೊತ್ತಿಲ್ಲದೆ ನಾವು ನೋಡಿದ್ದೇವೆ ಅವನನ್ನು. ಅಲ್ಲ, ನೋಡಿದ ಕೂಡಲೇ ಒಬ್ಬ ವ್ಯಕ್ತಿ ಗೊತ್ತಾಗ್ತಾನೆ ನಿಮಗೆ ಎಲ್ಲಿವರೆಗೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ನೋಡುವುದರಿಂದ ಅಷ್ಟೇ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋಲ್ಲ, ಮಾತಾಡುವುದರಿಂದ ಅಷ್ಟೇ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ಮತ್ತು ಆ ವ್ಯಕ್ತಿಯ ಒಟ್ಟಿಗೆ ಕನಿಷ್ಠ ಒಂದು 4-5 ವರ್ಷಗಳಾದರೂ ಇರಬೇಕು. ಇದ್ದರೂ ಅರ್ಥ ಆಗುತ್ತೋ ಇಲ್ವೋ ಹೇಳಿಕ್ಕೆ ಬರೋಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಗ್ರಹಚಾರಕ್ಕೆ ಅನುಗುಣವಾಗಿ ಯಾವಾಗ ಹೇಗೆ ತಿರುಗುತ್ತಾನೆ ಅಂತ ಹೇಳಿಕ್ಕೆ ಬರೋಲ್ಲ. ಕಷ್ಟದ ವಿಷಯ ಅದು. ಹಾಗಿರಬೇಕಾದ್ರೆ ನಾವು ಆ ವ್ಯಕ್ತಿಯನ್ನೆಲ್ಲ ಕಂಡುಬಿಟ್ಟಿದ್ದೇವೆ ಅಂತ ಹೇಳುವಾಗೆ ಆ ವ್ಯಕ್ತಿಯ ಬಗ್ಗೆ ಇಲ್ಲ ಸಲ್ಲದ ಅಪವಾದವನ್ನೆಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋದು. ಇದೇನಂತ ಹೇಳಿದ್ರೆ ಅತಿವಾದ ಶ್ರೀಯೋವಧ, ನನ್ನ ಕಾಂತಿಯನ್ನು ನಾನೇ ಕಳ್ಕೊಳ್ತೇನೆ.
ಯಾವತ್ತು ನಮ್ಮ ದೇಹದ ಕಾಂತಿ ವರ್ಚಸ್ಸನ್ನು ನಾವು ಇನ್ನೊಬ್ಬರನ್ನು ಕುರಿತು ಇಲ್ಲ ಸಲ್ಲದನ ಮಾತನ್ನು ಆಡುವ ಮೂಲಕ ಕಳ್ಕೊಳ್ತೇವೆ, ಸಂಪತ್ತನ್ನು ಕಳ್ಕೊಳ್ತೇವೆ. ಅಂದರೆ ನನ್ನ ಒಳಗೆ ಇರುವ ದೈವೀ ಸಂಪತ್ತು ಸದ್ಗುಣಗಳು ನಾಶ ಆಗುತ್ತೆ. ಅದಕ್ಕೆ ಯಾವತ್ತು ಇನ್ನೊಬ್ಬರಿಗೆ ನಾವು ಅಪವಾದವನ್ನು ಅಂತೇಳಿದರೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥದ್ದು ಬಿಡಬೇಕದನ್ನು. ನಮಗೇ ಅದು ಕೆಡುಕು, ಇನ್ನೊಬ್ಬರಿಗಲ್ಲ. ಹಾಗೆ ಇನ್ನು ಯಾರು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳನ್ನು ಕುರಿತು ವಿದುರ ಹೇಳ್ತಾನೆ 3 ಕಿವಿ ಮಾತು. ಯಾವತ್ತು ವಿದ್ಯಾರ್ಥಿ ಆದವನಿಗೆ ಶತ್ರು ಯಾವುದು? ವಿದ್ಯಾರ್ಥಿಗಳಿಗೆ ಶತ್ರು 3 ಒಂದೇ. ಯಾವುದು ಅಂತ ಹೇಳಿದರೆ ಅಶುಶ್ರೂಷ, ತ್ವರ, ಶ್ಲಾಘ. ಒಂದು ಗುರುಗಳ ಸೇವೆಯನ್ನು ಮಾಡದೇ ಇರುವುದು. ಹಿಂದೆ ಗುರುಕುಲದಲ್ಲಿ ಗುರುಗಳ ಸೇವೆಯನ್ನು ಮಾಡದೇ ಇದ್ದರೆ ಗುರುಗಳು ವಿದ್ಯೆಯನ್ನು ಬೋಧಿಸ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಗುರುಗಳ ಮನಸ್ಸು ಪ್ರಸನ್ನವಾಗುವುದಿಲ್ಲ. ಯಾವತ್ತು ಪ್ರಸನ್ನವಾದಾಗಲಷ್ಟೇ ಗುರುಗಳು ಉಪದೇಶವನ್ನು ಕೊಡ್ತಾರೆ. ಖುಷಿಯಾಗಬೇಕು. ಗುರುಗಳಿಗೆ ಖುಷಿಯಾದಾಗ ಮನ ಬಿಚ್ಚಿ ಮಾತಾಡ್ತಾರೆ, ಇವನಿಗೆ ಉಪದೇಶವನ್ನು ಕೊಡ್ತಾರೆ. ಇಲ್ಲದೇ ಇದ್ದರೆ ಗುರುಗಳಿಗೆ ಖುಷಿ ಆಗಲಿಲ್ಲ ಅಂತೇಳಿದರೆ ಎಷ್ಟು ಬೇಕೋ ಅಷ್ಟು ಹೇಳಿ ಹೋಗ್ತಾ ಇರ್ತಾರೆ ಅಷ್ಟೆ. ಯಾಕಂದರೆ ಸಂಬಳಗೆ ನಾವು ತೊಗೊಳ್ಳೋ ಸಂಬಳ ಅದಕ್ಕೆ ಸರಿಯಾಗಿ ಮಾಡೋಗ್ತಾರೆ ಅಷ್ಟೇ. ನಮ್ಮಲ್ಲಿ ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ, ಅದೇ ರೀತಿ ಇಷ್ಟೇ ಸಂಬಳ ಅದಕ್ಕೆ ಸರಿಯಾಗಿ ಪಾಠ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೆ. ಹಿಂದಿಂದೂ ಇಲ್ಲ ಮುಂದಿಂದೂ ಇಲ್ಲ. ಆದರೆ ಪ್ರಸನ್ನರಾದರು ಅಂತ ಹೇಳಿದರೆ ಅವನಿಗೇನು ಬೇಕು ಎಲ್ಲವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಯಾವತ್ತೂ ವಿದ್ಯಾರ್ಥಿಯಾದವನು ಗುರುಗಳ ಶುಶ್ರೂಷೆಯನ್ನು ಮಾಡುವುದು ಬಹಳ ಮುಖ್ಯ. ಎರಡನೇದೇನು ಅಂತೇಳಿದರೆ ತ್ವರ. ವಿದ್ಯಾರ್ಥಿಯಾದವನಿಗೆ ಗಡಿಬಿಡಿ ಅನ್ನುವಂಥದ್ದೇನಿದೆ ಅದು ಶತ್ರು ಅಂತ ಹೇಳ್ತಾರೆ. ಯಾವುದೇ ವಿಷಯದಲ್ಲೂ ಕೂಡ ತಾನು ಗಡಿಬಿಡಿ ಮಾಡುವಂಥದ್ದು, ತಾಳ್ಮೆ ಇಲ್ಲ, ಅದು ಕೂಡ ಶತ್ರು. ಮತ್ತೇನಂತ ಹೇಳಿದರೆ ಪ್ರತಿಯೊಂದರಲ್ಲೂ ತಾಳ್ಮೆ ಬೇಕು. ವಿದ್ಯಾರ್ಥಿಯಾದವನಿಗೆ ತಾಳ್ಮೆ ಬೇಕು. ಎಲ್ಲಿವರೆಗೆ ಅಂದರೆ ಗುರುಗಳು ಪಾಠ ಹೇಳ್ತಾ ಇದ್ದಾರೆ, ಗುರುಗಳು ಪಾಠ ಹೇಳಬೇಕಾದ್ರೆ ಕೇಳುವಷ್ಟಾದರೂ ತಾಳ್ಮೆ ಬೇಕೋ ಬೇಡವೋ? ಹೇಳ್ತಾ ಇರ್ಬೇಕಾದ್ರೆ ಅರ್ಥ ಆಯ್ತು ಬಿಡಿ ನನಗೆ ಅರ್ಥ ಆಯಿತು ಅಂದರೆ ಕೇಳುವಷ್ಟು ತಾಳ್ಮೆ ಇಲ್ಲ. ಮತ್ತು ಮನೆಗೆ ಹೋಗಿ ಓದುವಷ್ಟು ತಾಳ್ಮೆ ಇಲ್ಲ. ಈ ರೀತಿ ತಾಳ್ಮೆಯೇ ಇಲ್ಲದೆ ಇದ್ದರೆ ಆ ವಿದ್ಯಾರ್ಥಿ ಆಗಿರುವುದಿಲ್ಲ. ಅದಕ್ಕೆ ಅವನಿಗೆ ಶತ್ರು ಯಾವುದು ಅಂತ ಹೇಳಿದರೆ ಈ ಗಡಿಬಿಡಿ ಮಾಡುವಂಥದ್ದು, ತ್ವರ, ವೇಗ, ಅದು ಇನ್ನೊಂದು. ಮೂರನೇದೇನು ಅಂತ ಹೇಳಿದರೆ ಶ್ಲಾಘ, ತನ್ನನ್ನು ತಾನೇ ಹೊಗಳಿಕೊಳ್ಳುವುದು. ತನ್ನನ್ನು ತಾನೇ ಹೊಗಳಿಕೊಳ್ಳುವಂಥದ್ದು ವಿದ್ಯಾರ್ಥಿಗೆ ಇನ್ನೊಂದು ಶತ್ರು ಅಂತ ಹೇಳ್ತಾರೆ. ಯಾವತ್ತು ತನ್ನನ್ನು ತಾನು ಹೊಗಳಿಕೊಳ್ಬಾರ್ದು. ನಾನು ಹಾಗೆ, ನಾನು ಫಸ್ಟ್ ರ್ಯಾಂಕ್, ನಾನು ಹಾಗೆ, ನೀನು ಹೀಗೆ. ನೀನು ನಿನ್ನನ್ನು ಹೊಗಳಿಕೊಳ್ಳುವ ಮೂಲಕ ನಿನ್ನನ್ನೇ ಕೆಳಗೆ ಹಾಕ್ತಾ ಇದ್ದೀಯ. ಯಾಕಂದರೆ ಅಹಂಕಾರ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದರೆ ವ್ಯಕ್ತಿಗೆ ಮತ್ತಷ್ಟು ಪ್ರಯತ್ನ ಪಡೆದಾಗ ಮಾಡಿಬಿಡ್ತದೆ. ಯಾವಾಗ ಇವನನ್ನು ಹೊಗಳಿಕೊಳ್ಳಿಲ್ಲ ಆವಾಗ ಏನಂದರೆ ಅಯ್ಯೋ ನನಗಿನ್ನೂ ಕಲಿಬೇಕಾದದ್ದಿದೆ, ಇನ್ನೂ ತಿಳ್ಕೊಳ್ಬೇಕಾದಿದೆ, ನಾನು ತಿಳ್ಕೊಂಡಿದ್ದು ಬಹಳ ಕಡಿಮೆ. ಮತ್ತಷ್ಟು ಪ್ರಯತ್ನ ಪಡ್ತಾನೆ. ಪ್ರಯತ್ನ ಪಡುವುದರಿಂದಾಗಿ ಇನ್ನೂ ಇವನಿಗೆ ಜ್ಞಾನವೇ ಸಿಗುತ್ತದೆ ತಾನೆ. ನೋಡಿ, ಅದಕ್ಕೋಸ್ಕರ ವಿದ್ಯಾರ್ಥಿಯಾದವನು ತನ್ನನ್ನೇ ತಾನು ಹೊಗಳಿಕೊಳ್ಳುವುದು, ಗಡಿಬಿಡಿಯನ್ನು ಮಾಡುವಂಥದ್ದು, ಅದೇ ರೀತಿ ಗುರುಗಳ ಶುಶ್ರೂಷೆಯನ್ನು ಮಾಡದೇ ಇರುವಂಥದ್ದು. ಇದು ಮೂರು ಯಾವತ್ತೂ ಇರಬಾರ್ದು. ಗುರುಗಳ ಶುಶ್ರೂಷೆಯನ್ನು ಮಾಡಬೇಕು, ಗಡಿಬಿಡಿಯನ್ನು ಮಾಡಬಾರ್ದು, ಅದೇ ರೀತಿ ತನ್ನನ್ನು ತಾನು ಹೊಗಳಿಕೊಳ್ಳಬಾರದು. ಆಲಸ್ಯಂ ಮದಮೋಹೋಚ ಚಾಪಲಂ ಗೋಷ್ಠಿರೇವ ಚ ಸ್ತಬ್ಧತಾ ಚಾತಿಮಾನಿತ್ವಂ ತಥಾ ತ್ಯಾಗಿತ್ವಮೇವ ಚ ಏತೇ ವೈ ಸಪ್ತದೋಷಾಸ್ತು ಸದಾ ವಿದ್ಯಾರ್ಥಿನಾಂ ಮತಾಃ. ಇನ್ನು ಹೇಳ್ತಾನೆ, ಒಬ್ಬ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿಯಲ್ಲಿ ಇರುವ ದೋಷಗಳೇನು ಅದನ್ನು ಹೇಳ್ತಾನೆ. ಇದು ವಿದ್ಯಾರ್ಥಿಗಳ ದೋಷ. ಯಾವುದು ಅಂದರೆ ಮೊದಲನೇದಾಗಿ ಸೋಮಾರಿತನ. ಸೋಮಾರಿತನ ಅನ್ನುವುದು ವಿದ್ಯಾರ್ಥಿಯ ದೋಷ. ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿ ಯಾವತ್ತೂ ಸೋಮಾರಿತನ ಇರಬಾರ್ದು. ಅಂದರೆ ಸೋಮಾರಿತನ ಅಂದರೆ ಹೇಗೆ? ಬೆಳಗ್ಗೆ ಏಳುವುದೇ 8 ಗಂಟೆಗೆ, 9 ಗಂಟೆಗೆ ಅವನಿಗೆ ಪಾಠ ಶುರು, ಇವನು ಹೇಳೋದು 8 ಗಂಟೆಗೆ, ಬೇಕೋ ಬೇಡವೋ ಅಂತ ಆಲಸ್ಯ. ಆಮೇಲೆ ಇವತ್ತು ಓದಬೇಕಾದದ್ದನ್ನು ಓದುವುದಿಲ್ಲ, ಇವತ್ತು ಕಲಿಬೇಕಾದದ್ದನ್ನು ಕಲಿಯುವುದಿಲ್ಲ. ಮತ್ತೇನೆಂದರೆ ಅಯ್ಯೋ ನಾಳೆ ನೋಡೋಣ, ಅಯ್ಯೋ ನಾಳೆ ನೋಡೋಣ. ಇವಾಗ ಹೋಮ್ವರ್ಕ್ ಹೇಳಿದ್ದಾರೆ, ಅಯ್ಯೋ ನಾಳೆ ನೋಡೋಣ, ನಾಳೆ ನೋಡೋಣ. ಈಗ ಎಲ್ಲ ಬಾಕಿ ಇಟ್ಕೊಳ್ಳೋದು, ನಾಳೆ ನೋಡೋಣ, ಆಲಸ್ಯ, ಹೇಳುವುದಿಲ್ಲ. ಮತ್ತು ಇನ್ನೊಂದೇನೆಂದರೆ ಅದು ಈಗಿನ ಕಾಲದಲ್ಲಂತೂ ಕೂಡ ಈ ಆಲಸ್ಯವನ್ನು ಬೆಳೆಸಲಿಕ್ಕೋಸ್ಕರವೇ ನಮ್ಮಲ್ಲಿ ಸಾಧನಗಳಿದೆ. ಅದೇ ಈ ಮೊಬೈಲ್ ಮುಂತಾದವುಗಳು. ಅದು ಮನುಷ್ಯನನ್ನು ಆಲಸ್ಯದ ಕಡೆಗೆ ತಳ್ತಾ ಇದೆ. ಅಂದರೆ ಆಲಸ್ಯ ಅಂದರೆ ಇನ್ನೇನಿಲ್ಲ, ದೈಹಿಕವಾದ ಚಟುವಟಿಕೆಯಿಂದ ದೂರ ಮಾಡೋದು ವ್ಯಕ್ತಿಯನ್ನು. ಆ ರೀತಿ ಮಾಡ್ತಾ ಇದೆ.
ಅದು ವಿದ್ಯಾರ್ಥಿಗಳಿಗೆ ದೊಡ್ಡ ಶತ್ರು, ದೋಷ ಅದು ವಿದ್ಯಾರ್ಥಿಯದ್ದು. ಎರಡನೆಯದ್ದೇನು ಅಂತ ಹೇಳಿದ್ರೆ ಮದಮೋಹವು ಅಂತ ಹೇಳ್ತಾರೆ. ಮದ ಅಂತ ಹೇಳಿದ್ರೆ ನಾನಷ್ಟು ಇನ್ಯಾರಿಗೂ ಗೊತ್ತೇ ಇಲ್ಲ. ಮತ್ತೇನು ಅಂದರೆ ಒಳಗಿನಿಂದ ಏನು ಗೊತ್ತಿಲ್ಲ, ಆದರೂ ಹೊರಗಿನಿಂದ ನನಗೆಲ್ಲ ಗೊತ್ತಿದೆ ಅಂತ ತೋರಿಸಿಕೊಳ್ಳುವಂಥದ್ದು. ಇನ್ನು ಮೋಹ ಅಂತ ಹೇಳಿದರೆ ತಪ್ಪು ತಿಳುವಳಿಕೆ, ಇದು ವಿದ್ಯಾರ್ಥಿಗೆ ಶತ್ರು. ತಪ್ಪು ತಿಳುವಳಿಕೆ ಅಂದರೆ ಅಲ್ಲಿ ಗುರುಗಳು ಹೇಳೋದೇನೋ, ಮಾಸ್ಟ್ರ್ ಏನೋ ಪಾಠ ಮಾಡ್ತಾರೆ, ಇವನಿಗೆ ಅರ್ಥ ಆಗೋದು ಬೇರೆಯೇ. ನೋಡಿ, ಹೀಗಾದರೆ ಇವನು ಪಾಠವನ್ನು ಕಲೀಲಿಕ್ಕಾಗತ್ತಾ? ಆಗುವುದಿಲ್ಲ. ಅವರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಬೇಡವೋ? ಅದಕ್ಕೋಸ್ಕರ ಇವನು ಒಳಗೆ ಅಲ್ಪತ್ವವನ್ನು ಇಟ್ಕೊಂಡು ಹೊರಗಿನಿಂದ ಭಾರೀ ತಾನು ಬುದ್ಧಿವಂತ, ನಾನು ಹಾಗೆ ಹೇಗೆ ತೋರಿಸಿಕೊಳ್ಳೋದಿರ್ಬೋದು, ಅಥವಾ ಗುರುಗಳು ಹೇಳಿದ್ದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಿರ್ಬೋದು. ಇದು ಇನ್ನೊಂದು ದೋಷ ವಿದ್ಯಾರ್ಥಿಯಲ್ಲಿರುವಂಥದ್ದು. ಮತ್ತು ಚಾಪಲಂ, ಮೂರನೆಯ ದೋಷ ಯಾವುದು ಅಂತ ಹೇಳಿದ್ರೆ ಚಾಪಲ, ಅಂದರೆ ಚಪಲತೆ ಅಂತ ಹೇಳಿದರೆ ಸ್ಥಿರವಾದ ಬುದ್ಧಿ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಚಾಂಚಲ್ಯ ಮನಸ್ಸಿನಲ್ಲಿ. ಅದಕ್ಕೇನು ಅಂದರೆ ಇವತ್ತು ಇದು ಮಾಡೋಣ ಅಂತ ಲೆಕ್ಕಾಚಾರ ಮಾಡೋದು. ಸಂಜೆ ಆದ ಕೂಡಲೇ ಇದು ಬೇಡ ಅದು ಮಾಡೋಣ, ಆಮೇಲೆ ಅದು ಬೇಡ ಇದು ಮಾಡೋಣ. ಈ ರೀತಿ ಚಂಚಲತೆ ಇದ್ದಾಗ ಆ ವಿದ್ಯಾರ್ಥಿ ಏನನ್ನೂ ಸಾಧಿಸಲಿಕ್ಕಾಗೋಲ್ಲ. ಸ್ಥಿರವಾದ, ಯಾವತ್ತೂ ಒಬ್ಬ ವಿದ್ಯಾರ್ಥಿಯಾದವನಿಗೆ ಸ್ಥಿರವಾದಂತಹ ಮನಸ್ಸಿನ ಭಾವನೆ ಬೇಕು. ಇಲ್ಲ ನಾನು ಹೀಗೆ ಇರ್ತೇನೆ, ನಾನು ಇದನ್ನೇ ಓದ್ತೇನೆ, ನಾನು ಹೀಗೆ ಓದ್ತೇನೆ, ನಾನು ಹೀಗೆ ಇರ್ತೇನೆ. ನೋಡಿ, ಅದು ಬಹಳ ಮುಖ್ಯವಾಗಬೇಕಾದದ್ದು. ಹಾಗಿಲ್ಲದೆ ಇದ್ದರೆ, ಈ ಚಂಚಲತೆ ಇತ್ತು ಅಂತೇಳಿದರೆ ನಿಜವಾಗಲೂ ಆ ವಿದ್ಯಾರ್ಥಿ ಉದ್ಧಾರ ಆಗೋದಿಲ್ಲ. ಮುಂದಿನದ್ದು ಯಾವುದು ಅಂದರೆ ಗೋಷ್ಠಿ ಅಂತ ಹೇಳ್ತಾರೆ. ಯಾವತ್ತು ವಿದ್ಯಾರ್ಥಿಯಾದವನು ಅವನು ವಿದ್ಯಾರ್ಥಿ ಆಗಿದ್ದಾನೆ, ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ 10 ಜನ ಕೂತು ಮಾತಾಡ್ತಾ ಇದ್ದಾರೆ, ಅವ್ರ ಹಳೋ ಕೂತ್ಕೊಳ್ಳೋದು ಇವನೊಬ್ಬ. ಅವ್ರು ಏನು ಮಾತುಕತೆ ಅಂದರೆ ಅವ್ರು ಹರಟೆ ಕೊಚ್ಚುತ್ತಾ ಇದ್ದಾರೆ, ಅವ್ರು ಏನು ಹರಟೆ ಮಾತಾಡ್ತಾ ಇದ್ದಾರೆ ಇವನು ಕೇಳ್ತಾ ಕೂತ್ಕೊಳ್ಳೋದು. ಇವನು ಅದರಲ್ಲಿ ತಾನು ಮಧ್ಯ ಮಾತಾಡೋದು. ನಿನಗೆ ಆಗಬೇಕು, ನೀನೊಬ್ಬ ವಿದ್ಯಾರ್ಥಿಯಾಗಿ ಈ ಹರಟೆ ಮಾತು ನಿನಗೆ ಆಗಬೇಕು, ನಿನಗೆ ಬೇಕಾದದ್ದು ವಿದ್ಯಾಭ್ಯಾಸ. ಆ ರೀತಿ ಇಲ್ಲ. ಅಥವಾ ಏನಂತ ಹೇಳಿದ್ರೆ ತನ್ನ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಳ್ಳೋದು, ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು, ಓದೋದಿಲ್ಲ, ಬರೆಯೋದಿಲ್ಲ. ಮತ್ತೇನೆಂದರೆ ಯಾವಾಗಲೂ ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್ ಬೇಕು? ಹರಟೆ ಮಾತಾಡಲಿಕ್ಕೆ, ಮತ್ತು ಊರೆಲ್ಲ ತಿರುಗಾಡಲಿಕ್ಕೆ. ಇದಕ್ಕೆ ಮಾತ್ರ ವಿದ್ಯಾರ್ಥಿಗಳು ಫ್ರೆಂಡ್ಸ್ ಬೇಕು, ಓದಲಿಕ್ಕಲ್ಲ. ಇಂಥವನು ಹಾಳಾಗಿ ಹೋಗ್ತಾನೆ. ಅಂದರೆ ಇದು ಒಂದು ದೋಷ. ಏನಂತ ಹೇಳಿದರೆ ಯಾವತ್ತೂ ತಾನು ಜನವನ್ನು ಸೇರಿಸಿಕೊಂಡು ಇರುವಂಥದ್ದು, ಅವರ ಮಧ್ಯದಲ್ಲೇ ಇರುವಂಥದ್ದು, ಇದು ಸರಿಯಾದದ್ದಲ್ಲ. ಮತ್ತು ಅವನಂದರೆ ಸ್ತಬ್ಧತಾ. ಒಬ್ಬ ವಿದ್ಯಾರ್ಥಿಯಲ್ಲಿರುವ ಇನ್ನೊಂದು ದೋಷ ಏನು ಅಂತ ಹೇಳಿದರೆ ಯಾರಿಗೂ ಬಗ್ಗುವುದಿಲ್ಲ ಅಂತ ಹೇಳುವುದು. ನಾನು ಯಾರಿಗೂ ಬಗ್ಗೋಲ್ಲ, ನಾನು ಹೀಗೆ ಇರೋದು. ಈ ವಿದ್ಯಾರ್ಥಿ ಯಾವತ್ತೂ ಉದ್ಧಾರ ಆಗೋಲ್ಲ. ಈ ಮೊಂಡುತನ ಅಂತ ಹೇಳ್ತೇವೆ. ಈ ಮೊಂಡುತನ ವಿದ್ಯಾರ್ಥಿಯನ್ನು ಹಾಳು ಮಾಡ್ತದೆ. ಮತ್ತೇನೆಂದರೆ ಅತಿಮಾನಿತ್ವ ಅಂತ ಹೇಳಿದರೆ ಒಳಗಿನಿಂದ ತನ್ನ ಬಗ್ಗೆ ಭಾರೀ ಒಂದು ಅಹಂಕಾರ. ನನಗೆ ಸರಿಸಾಟಿಯಾದವ್ರು ಯಾರೂ ಇಲ್ಲ, ನಾನು ಭಾಳ ಗ್ರೇಟ್, ನಾನು ಈ ರೀತಿ ಅಂದರೆ ಹೀಗೆ ಒಳಗೆ ನಾವು ಹೆಡ್ ವೆಯ್ಟ್ ಅಂತ ಹೇಳ್ತೇವೆ, ಅಥವಾ ಈಗೋ ಅಂತ ಹೇಳ್ತೇವೆ. ಇದು ಯಾವತ್ತೂ ವಿದ್ಯಾರ್ಥಿಗಿರಬಾರ್ದು. ಯಾಕಂದರೆ ಈ ರೀತಿ ಇದ್ದಾಗಲೇ ಅಧ್ಯಾಪಕರು ಒಂದು ಮಾತನ್ನು ಬೈದರೂ ಕೂಡ ಸಹಿಸ್ಕೊಳ್ಳಿಕ್ಕಾಗಲ್ಲ. ಇವತ್ತಂತೂ ಕೆಲವು ಕಡೆ ನಾವು ಎಂಥ ಪರಿಸ್ಥಿತಿಯನ್ನು ನೋಡ್ತೇವೆ ಅಂತ ಹೇಳಿದರೆ ಅಧ್ಯಾಪಕರು ಏನೋ 4 ಮಾತು ಬೈದರು ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗುವುದುಂಟು. ಅದಕ್ಕೆ ಕಾರಣ ಇದೆ ಅತಿಮಾನಿತ್ವ. ಒಳಗೆ ನಿಂದಿರ್ತದೆ, ನಾನು ಗ್ರೇಟ್, ನನಗೆ ಬೈಯೋದು ಅಂತ ಹೇಳಿದ್ರೇನು, ಅವರು ನನಗೆ ಅವಮಾನ ಮಾಡೋದು ಅಂತ ಹೇಳಿದ್ರೇನು, ನನಗೆ ಅವಮಾನ ಆಗಿಬಿಡ್ತು, ನಾನು ಇರಲಿಕ್ಕಾಗೋಲ್ಲ, ನಾನಿನ್ನು ಸತ್ತೇ ಬಿಡ್ತೇನೆ. ಇದಕ್ಕೆ ಕಾರಣ ಇದೆ ಅತಿಮಾನಿತ್ವ. ಅದು ಯಾವತ್ತೂ ಇರಬಾರ್ದು ವಿದ್ಯಾರ್ಥಿಯಾದವನಲ್ಲಿ. ಮತ್ತೇನು ಅಂತ ಹೇಳಿದರೆ ಅಯ್ಯೋ ನನಗೇನು ಗೊತ್ತಿಲ್ಲ, ನಾನು ದಡ್ಡ, ಅದಕ್ಕೋಸ್ಕರ ನನಗೆ ಗುರುಗಳು ಬೈದು ಸರಿ ಮಾಡ್ತಾರೆ ನನ್ನನ್ನು. ನೋಡಿ, ಈ ಭಾವನೆ ಯಾವತ್ತೂ ಇರಬೇಕಾದದ್ದು ಒಳಗಿನಿಂದ. ಅದಿಲ್ಲದೆ ಇದ್ದರೆ ವಿದ್ಯಾರ್ಥಿಯ ದೋಷ ಅದು. ಅದೇ ರೀತಿ ತಥಾ ತ್ಯಾಗಿತ್ವಮೇವಚ, ಕಡೆಯದ್ದು ಯಾವುದು 7ನೇ ದೋಷ ಅಂದರೆ ತ್ಯಾಗಿತ್ವ 2 ರೀತಿಯೂ ಅರ್ಥ ಮಾಡ್ಬೋದು. ಒಂದೇನೆಂದರೆ ತ್ಯಾಗಿತ್ವ ಅಂತ ಹೇಳಿದರೆ ಇವನು ಏನು ಕೇಳ್ತಾನೆ, ಕೇಳಿದ್ದನ್ನೆಲ್ಲ ಬಿಟ್ಟುಬಿಡೋದು ಅಂತೇಳಿದರೆ ನೆನಪಿಟ್ಟುಕೊಳ್ಳದೇ ಇದ್ದರೆ ವಿದ್ಯಾರ್ಥಿ ಏನು ವಿದ್ಯೆಯನ್ನು ಕಲಿತಾನೆ? ಈ ಕಡೆಯಿಂದ ಕೇಳ್ತಾ ಇರೋದು, ಈ ಕಡೆಯಿಂದ ಬಿಡ್ತಾ ಇರೋದು, ಯಾವುದೂ ನೆನಪುಳಿಯೋಲ್ಲ, ಪ್ರಯೋಜನ ಇಲ್ಲ. ಅಥವಾ ಇನ್ನೊಂದೇನು ಅಂದರೆ ತ್ಯಾಗಿತ್ವ ಅಂತ ಹೇಳಿದರೆ ವಿದ್ಯಾರ್ಥಿಯಾದವನಿಗೆ ತ್ಯಾಗ ಜೀವನ ಬೇಕು, ಭೋಗ ಜೀವನ ಅಲ್ಲ. ಯಾರು ವಿದ್ಯಾರ್ಥಿಯಾಗಿದ್ದು ಸುಖವನ್ನು ತ್ಯಜಿಸುವುದಿಲ್ವ
ಅವನು ಯಾವತ್ತೂ ವಿದ್ಯಾರ್ಥಿಯಾಗಿರೋಲ್ಲ. ಅದಕ್ಕೆ ವಿದ್ಯಾರ್ಥಿಯಾದವನು ಮುಖ್ಯವಾಗಿ ಸುಖ ತ್ಯಜಿಸಬೇಕು. ಅದನ್ನೇ ಮುಂದಿನ ಮಾತು ಹೇಳ್ತಾನೆ. ಸುಖಾರ್ಥಿನ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನ ಸುಖಂ ಸುಖಾರ್ಥಿ ವಾ ತ್ಯಜೇತ್ ವಿದ್ಯಾಂ ವಿದ್ಯಾರ್ಥಿ ವಾ ತ್ಯಜೇತ್ ಸುಖಂ. ನೀನು ವಿದ್ಯಾರ್ಥಿಯಾಗಿದ್ದರೆ ಸುಖವನ್ನು ಬಿಡು, ನೀನು ಸುಖಾರ್ಥಿಯ ವಿದ್ಯೆಯನ್ನೇ ಬಿಟ್ಟುಬಿಡು ಅಂತ. ಯಾಕಂತ ಹೇಳಿದರೆ ನೀನು ಸುಖವನ್ನು ಬಯಸ್ತೀಯ ಅಂತಾದರೆ ನಿನಗೆ ವಿದ್ಯೆ ಹತ್ತಲ್ಲ. ಇಲ್ಲ, ನಾನು ಶಾಲೆಗೆ ಯಾಕೆ ಹೋಗೋದು ಅಂದರೆ ಎಂಜಾಯ್ ಮಾಡಲಿಕ್ಕೆ ಶಾಲೆಗೆ ಹೋಗ್ತೀಯ ಅಂದರೆ ನಿನಗೆ ವಿದ್ಯೆ ಹತ್ತಲ್ಲ. ನೀನು ವಿದ್ಯೆಗೋಸ್ಕರ ಶಾಲೆಗೆ ಹೋಗ್ತೀಯಾ, ಎಂಜಾಯ್ಮೆಂಟ್ ಇರೋಲ್ಲ ಅಲ್ಲಿ. ನೋಡಿ, ಶಾಲಾ ಕಾಲೇಜುಗಳಲ್ಲಿ ಎಂಜಾಯ್ಮೆಂಟ್ ಇರೋಲ್ಲ. ಯಾಕಂದರೆ ಶಾಲಾ ಕಾಲೇಜುಗಳು ಇರುವುದು ಯಾಕಂದರೆ ವಿದ್ಯೆಗೋಸ್ಕರ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲಯ್ಯ ನೀನು ಸುಖಾರ್ಥಿಯಾಗಿದ್ಯಾ ಅಂದರೆ ನಿನಗೆ ವಿದ್ಯೆ ಎಲ್ಲಿಂದ ಬರಬೇಕು? ಯಾಕಂತ ಹೇಳಿದರೆ ನಿನ್ನ ಗುರಿ ಏನು ಜೀವನದಲ್ಲಿ? ಯಾಕಂದರೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ. ಅವನು ಯಾಕೆ ಶಾಲೆಗೆ ಹೋಗ್ತಾನೆ, ಯಾಕೆ ಕಾಲೇಜಿಗೆ ಹೋಗ್ತಾನೆ? ವಿದ್ಯೆಗಂತೂ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ ಖುಷಿ ಪಡಲಿಕ್ಕೆ. ಅವನಿಗೆ ವಿದ್ಯೆ ಹೇಗೆ ಬರಲಿಕ್ಕೆ ಸಾಧ್ಯ? ಈ ಕಾರಣದಿಂದಲೇ ಹಿಂದೆ ರಾಜ ಮಹಾರಾಜರುಗಳು ಕೂಡ ತಮ್ಮ ಮಕ್ಕಳನ್ನು ಅರಮನೆಯಲ್ಲಿದ್ದು ಕಲಿಸ್ತಾ ಇರಲಿಲ್ಲ ವಿದ್ಯೆಯನ್ನು, ಮತ್ತು ಗುರುಕುಲ ಕಳಿಸ್ತಾಯಿದ್ರು. ಕಾಡಿನಲ್ಲಿರುವ ಗುರುಕುಲಕ್ಕೆ ಕಳಿಸ್ತಾಯಿದ್ರು. ಆ ಕಾಡಿನಲ್ಲಿ ಗುರುಗಳ ಸೇವೆಯನ್ನು ಮಾಡಿಕೊಂಡು ರಾಜಕುಮಾರನು ಕೂಡ ವಿದ್ಯೆ ಕಲಿಬೇಕಿತ್ತು. ಯಾಕಂದರೆ ಇದೆ, ವಿದ್ಯೆ ಬರಬೇಕಾ ಕಷ್ಟಪಡಲೇಬೇಕು ಅಂತ. ಕಷ್ಟಪಡದೆ ವಿದ್ಯೆ ಬರೋಲ್ಲ, ಸುಖದಲ್ಲಿ ವಿದ್ಯೆ ಬರೋಲ್ಲ. ಇಲ್ಲಿ ನಮಗೆ ಪ್ರಶ್ನೆ ಬರುವುದೇನೆಂದರೆ, ಅಲ್ರಿ ವಿದ್ಯೆಗೂ ಕಷ್ಟಕ್ಕೂ ಏನ್ರಿ ಸಂಬಂಧ ಅಂತ. ಏನು ಸಂಬಂಧ? ಯಾಕಂದರೆ ವಿದ್ಯೆಯೇ ಬೇರೆ, ಕಷ್ಟಪಟ್ಟೇ ವಿದ್ಯೆ ಪಡಿಬೇಕು ಅಂತಿದೆಯಾ? ಸುಖದಿಂದ ವಿದ್ಯೆ ಪಡಿಬಾರ್ದಾ? ಯಾಕೆ ಸುಖದಲ್ಲಿ ವಿದ್ಯೆ ಪಡಿಬಾರದು? ಇವಾಗ ಒಂದು AC ಕೋಣೆಯಲ್ಲಿ ಎಲ್ಲ ಉಪಕರಣಗಳನ್ನಿಟ್ಟುಕೊಂಡು ಯಾಕೆ ಕಲಿಬಾರದು ವಿದ್ಯೆಯನ್ನು? ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತದೆ. ವಿದ್ಯೆ ಅನ್ನುವಂಥದ್ದು ಈ ವಿದ್ಯೆ ಎಲ್ಲ ಹೇಳ್ತಾ ಇರೋದು. ನಮಗಿವತ್ತು ವಿದ್ಯೆ ಅಂತ ಹೇಳಿದ ಕೂಡಲೇ ನಮ್ಮ ಮಾಡ್ರನ್ ಸೈನ್ಸ್ ಅಥವಾ ಏನಿದೆ ಈ ವಿದ್ಯೆ ನೆನಪು ಬಂದುಬಿಡ್ತದೆ. ಇದನ್ನೆಲ್ಲ ಹೇಳ್ತಾ ಇರೋದು. ಯಾಕಂದರೆ ಈ ವಿದ್ಯೆಗಳು ನಾವಿವತ್ತು ಯಾವ ವಿದ್ಯೆ ಅಂತ ಕರಿತಾ ಇದ್ದೇವೆ, ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ, ಇದು ಜೀವನ ವಿದ್ಯೆ ಅಲ್ಲ. ಇದು ಮತ್ತೇನಂತ ಹೇಳಿದರೆ ಹೊಟ್ಟೆಪಾಡಿನ ವಿದ್ಯೆ. ಇದು ಕೇವಲ ಹೊಟ್ಟೆಪಾಡಿಗೋಸ್ಕರ ಒಂದು ಜೀವನೋಪಾಯದ ಅವಶ್ಯಕತೆ ಇದೆ, ಅದನ್ನು ಮಾತ್ರ ಕಲಿಸ್ತಾ ಇದೆ. ಆದರೆ ಹಿಂದೆ ಯಾವುದನ್ನು ವಿದ್ಯೆ ಅಂತ ಕರಿತಾ ಇದ್ರು ಅಂದರೆ, ಯಾವುದರಿಂದಾಗಿ ನಾನು ಜೀವನದಲ್ಲಿ ಸರಿ ಮಾರ್ಗದಲ್ಲಿ ಹೋಗಲಿಕ್ಕಾಗತ್ತೆ, ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕಾಗತ್ತೆ, ಅದು ನಿಜವಾದ ವಿದ್ಯೆ. ಮತ್ತು ನನ್ನ ಎಲ್ಲ ಕಷ್ಟದಿಂದ ಪಾರಾಗಲಿಕ್ಕಾಗತ್ತೆ, ನಿಜವಾದ ಈ ಮನುಷ್ಯ ಜನ್ಮದ ಗುರಿಯನ್ನು ತಲುಪಲಿಕ್ಕಾಗತ್ತೆ, ಅದು ವಿದ್ಯೆ, ನಿಜವಾದ ವಿದ್ಯೆ. ಅಂತಹ ವಿದ್ಯೆ ಕೇವಲ ಪುಸ್ತಕದಿಂದ ಮಾತ್ರ ಬರುವುದಲ್ಲ, ಮತ್ತು ಜೀವನದ ಅನುಭವದಿಂದ ಬರುವಂಥದ್ದು. ಜೀವನದಲ್ಲಿ ಅನುಭವಿಸಬೇಕು, ಅವನು ಅನುಭವಿಸಿದಾಗ ಮಾತ್ರ ಬರುವಂಥದ್ದು. ಆ ಅನುಭವ ಆಗಬೇಕಾ, ಅವನು ಕಷ್ಟಪಟ್ಟೇ ವಿದ್ಯೆ ಕಲಿಬೇಕು. ನೋಡಿ, ಯಾವತ್ತೂ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಎಷ್ಟು ಬೆಲೆ ಇರ್ತದೆ, ಅಷ್ಟು ಸುಖವಾಗಿ ಸಂಪಾದನೆ ಮಾಡಿದ್ದಕ್ಕಿರೋಲ್ಲ. ಬೇಕಿದ್ರೆ ನೀವು ಗಮನಿಸ್ಬೋದು, ನಾನು ಕಷ್ಟಪಟ್ಟು 10 ರೂಪಾಯಿ ಸಂಪಾದನೆ ಮಾಡಿದರೂ ಕೂಡ ಅದಕ್ಕೆ ತುಂಬ ಬೆಲೆ ಇರ್ತದೆ. ಯಾಕಂದರೆ ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿದ ದುಡ್ಡು ಅಂತ. ಅದೇ ನಾಳೆ ಕೋಟಿಗಟ್ಟಲೆ ಬಂತು, ಕೋಟಿಗಟ್ಟಲೆ ಬಂದಾಗ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ, ಮತ್ತೆ ಕೋಟಿಗಟ್ಟಲೆ ಬಂತು. ಆ ಕೋಟಿಗಟ್ಟಲೆ ರೂಪಾಯಿ ಬಗ್ಗೆ ಇವನಿಗಷ್ಟು ಭಾವನೆ ಇರ್ತದ? ಮಾಮೂಲು. ಇದನ್ನು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡಿದರೆ ಸರಿ, ಇನ್ನೊಂದು ಕಡೆ ನೋಡಿ ಇದೇನೆಂದರೆ ಮಾಮೂಲು ಆಗ್ತದೆ. ಆದರೆ ಆ ಕಷ್ಟಪಡುವವನಿಗೆ, 1 ಪೈಸೆಯೂ ಕಾಣದವನಿಗೆ ಕಷ್ಟಪಟ್ಟು 10 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರ ಬಗ್ಗೆ ಎಷ್ಟು ಬೆಲೆ ಇರ್ತದೆ ಅವನಿಗೆ, ನಿಜವಾದ ಬೆಲೆ ಇರ್ತದೆ ಅವನಿಗೆ. ಹಾಗೆಯೇ ವಿದ್ಯೆಯನ್ನು ನಾವು ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿದಾಗ ಆ ವಿದ್ಯೆಯ ಮಹತ್ವ ಗೊತ್ತಾಗುತ್ತೆ, ವಿದ್ಯೆಯ ಬೆಲೆ ಗೊತ್ತಾಗುತ್ತೆ. ಆ ವಿದ್ಯೆಯನ್ನು ಜೋಪಾನವಾಗಿ ಇಟ್ಟುಕೊಳ್ತಾನೆ. ಯಾಕಂದರೆ ವಿದ್ಯೆ ಅನ್ನುವುದು ಬಿಡಲಿಕ್ಕಿರುವುದಲ್ಲ, ಮತ್ತು ಕಡೆಯವರೆಗೂ ಕೂಡ ಜೋಪಾನವಾಗಿ ಇಟ್ಕೊಳ್ಳಿಕ್ಕಿರುವುದು ವಿದ್ಯೆ ಅನ್ನೋದು. ನಮಗಿವತ್ತು ಗೊತ್ತಿಲ್ಲ. ಯಾಕಂದರೆ ಇವತ್ತಿನ ವಿದ್ಯೆಗಳು ಯಾವ ರೀತಿ ಅಂದರೆ ಬಿಡುವುದು. ಎಕ್ಸಾಮಿನೇಷನ್ ಬರೆದಾಯ್ತು, ಆಮೇಲೆ ಅದು ಬೇಡ, ಆ ಸಬ್ಜೆಕ್ಟ್ ಬೇಡ, ಆ ಟೆಕ್ಸ್ಟ್ ಬುಕ್ ಬೇಡ, ಅದನ್ನು ಬಿಟ್ಟಾಯಿತು, ಇನ್ನೊಂದು ಹಿಡ್ಕೊಂಡಾಯಿತು. ಆದರೆ ಹಿಂದಿನ ವಿದ್ಯೆ ಹಾಗಲ್ಲ, ಅಧ್ಯಾತ್ಮ ವಿದ್ಯೆ ಹಾಗಲ್ಲ. ಈ ಅಧ್ಯಾತ್ಮ ವಿದ್ಯೆಯಲ್ಲಿ, ಧಾರ್ಮಿಕ ವಿದ್ಯೆಯಲ್ಲಿ ಯಾವುದನ್ನೂ ಬಿಡಲಿಕ್ಕಿಲ್ಲ, ಎಲ್ಲ ಇಟ್ಕೊಳ್ಳೋದು. ಯಾಕಂದರೆ ಇದು ಜೀವನ ವಿದ್ಯೆ. ಇವಾಗ ವಿದುರ ನೀತಿ, ಈ ಮಹಾಭಾರತ ನಮಗೆ ಬೇರೆ ಏನು ಹೇಳ್ತಾ ಇಲ್ಲ, ನಮ್ಮ ಜೀವನವನ್ನು ಹೇಳ್ತಾ ಇದೆ.
ನಮ್ಮ ಜೀವನವನ್ನು ಹೇಗೆ ತಿದ್ದಿಕೊಳ್ಬೇಕು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದೆ. ನಿಜವಾಗಲೂ ಇದನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಕಷ್ಟಪಡಲೇಬೇಕು. ಕಷ್ಟಪಡೋದು ಸುಲಭವಾಗಿ ಸಿಗೋಲ್ಲ, ಜೀವನದಲ್ಲಿ ಅನುಭವಕ್ಕೆ ಬರೋಲ್ಲ. ಅದಕ್ಕಾಗಿ ಹೇಳ್ತಾ ಇರುವಂಥದ್ದು ವಿದ್ಯೆ ಬೇಕಾ, ಸುಖ ಬಿಡಬೇಕು. ಸುಖ ಇದ್ದಲ್ಲಿ ವಿದ್ಯೆ ಬರೋಲ್ಲ, ವಿದ್ಯೆ ಇದ್ದಲ್ಲಿ ಸುಖ ಇರೋಲ್ಲ ಅಂತ ಬಹಳ ಸುಂದರವಾಗಿ ಹೇಳ್ತಾನೆ. ನಾಗ್ನಿಸ್ತಪತಿ ಕಾಷ್ಠಾನ ನಾಪಗಾನಾಂ ಮಹೋದಧಿ ನಾಂತಕ ಸರ್ವಭೂತಾನಾಂ ನಪುಂಸಾಂ ವಾಮಲೋಚನಾ. ಜಗತ್ತಿನಲ್ಲಿ ಯಾವತ್ತೂ ಬೆಂಕಿಗೆ ಕಟ್ಟಿಗೆ ಹಾಕಿ ಸಾಕಾಗೋದು ಅಂತಿಲ್ಲ. ಎಷ್ಟು ಕಟ್ಟಿಗೆ ಹಾಕಿದರೂ ಕೂಡ, ಎಷ್ಟು ಸೌದೆ ಹಾಕಿದರೂ ಕೂಡ ಬೆಂಕಿಗೆ ಸಾಕಾಗೋಲ್ಲ. ಅದೇ ರೀತಿ ಸಮುದ್ರಕ್ಕೆ ಎಷ್ಟು ನೀರು ಬಂದರೂ ಸಾಕಾಗೋಲ್ವಂತೆ, ಇನ್ನಷ್ಟು ನೀರು ತಗೊಳ್ತದೆ, ಇನ್ನಷ್ಟು ನೀರು ತಗೊಳ್ತದೆ. ಅದೇ ರೀತಿ ಮೃತ್ಯು ದೇವತೆಗೆ ಎಷ್ಟು ಜನರನ್ನು ಕೊಂದರೂ ಸಾಕಾಗೋಲ್ವಂತೆ. ಅದೇ ರೀತಿ ಯಾರು ಕೆಟ್ಟ ಹೆಣ್ಣಿದ್ದಾಳಲ್ಲೋ, ಒಬ್ಬ ಕೆಟ್ಟ ಹೆಣ್ಣಿಗೆ ಎಷ್ಟು ಗಂಡಸರು ಸಿಕ್ಕಿದರೂ ಸಾಕಾಗೋಲ್ಲ ಅಂದರೆ ಹೆಣ್ಣು ಮಕ್ಕಳು ಒಂದೊಮ್ಮೆ ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳಿಲ್ಲ ಅಂತ ಹೇಳಿದರೆ ಆ ಹೆಣ್ಣು ಮಕ್ಕಳು ಎಷ್ಟು ಹಾಳಾಗಿ ಹೋಗ್ತಾರೆ. ಜಗತ್ತಿನಲ್ಲಿ ಇನ್ಯಾವುದೂ ಅಷ್ಟು ಹಾಳಾಗೋಲ್ಲ, ಅಷ್ಟು ಹಾಳಾಗಿ ಹೋಗ್ತಾರೆ. ಯಾಕಂತ ಹೇಳಿದರೆ ಕಾಮುಕರಾದರೂ ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಕಂಡ ಎಷ್ಟು ಗಂಡಸರು ಸಿಕ್ಕಿದ್ರು ಸಾಕಾಗೋಲ್ಲ, ಆ ರೀತಿಯಾಗಿ ಹೋಗ್ತಾರೆ. ಅದಕ್ಕೋಸ್ಕರ ಯಾವತ್ತೂ ಹೆಣ್ಣು ಮಕ್ಕಳು ತಮ್ಮ ಮನಸ್ಸನ್ನು ತಾವು ಹದ್ದು ಬಟ್ಟಲ್ಲಿ ಇಟ್ಕೊಂಡಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಹೇಳ್ತಾನೆ. ಆಶಾಧೃತಿಂ ಹಂತಿ ಸಮೃದ್ಧಿಮಂತಕಃ ಕ್ರೋಧಶ್ರಿಯಂ ಹಂತಿ ಯಶಃಕದರ್ಯತ ಅಪಾಲನಂ ಕಂತಿ ಪಶೂಂಶ್ಚ ರಾಜನ್ ಏಕಕ್ರುದ್ಧೋ ಬ್ರಾಹ್ಮಣೋ ಹಂತಿ ರಾಷ್ಟ್ರಂ. ಮನುಷ್ಯನ ಆಸೆ ನಮ್ಮ ಧೈರ್ಯವನ್ನು ನಾಶ ಮಾಡ್ತದಂತೆ. ನಮ್ಮೊಳಗಿರುವ ಧೈರ್ಯವನ್ನು ನಾವು ಕಳ್ಕೊಳ್ಳೋದು ಹೇಗಂತ ಹೇಳಿದ್ರೆ ಆಸೆಯ ಮೂಲಕ. ಧೈರ್ಯ ಅಂತೇಳಿದರೆ ಭಯ ಇಲ್ಲದೆ ಇರುವುದಲ್ಲ, ಮತ್ತು ದೃಢವಾದ ನಿಲುವು. ಜೀವನದಲ್ಲಿ ಒಂದು ದೃಢವಾದ ನಿಲುವಿರುತ್ತದೆ. ಅಂದರೆ ದೃಢವಾದ ನಿಲುವು ಅಂದರೆ ಜೀವನದಲ್ಲೊಂದು ಗುರಿ ಇಲ್ಲ, ನಾನು ಇದನ್ನು ಸಾಧಿಸಬೇಕು, ನನ್ನ ಜೀವನದ ಗುರಿ ಇದು, ಅದನ್ನು ಸಾಧಿಸಬೇಕು. ಅದನ್ನು ಸಾಧಿಸಬೇಕು ಅಂತ ನೀವು ಹೊರಟಾಗ ಮೊದಲು ಆಸೆ ಬಿಡಬೇಕು. ಆಸೆ ಬಿಟ್ಟರೆ ಮಾತ್ರ ಜೀವನದ ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಆಸೆ ಇಟ್ಕೊಂಡಿದ್ದೀರಾ, ಸಾಧಿಸ್ಲಿಕ್ಕಾಗೋಲ್ಲ. ಯಾಕಂದರೆ ನಿಮ್ಮ ಆ ಗುರಿಗೆ ಅಡ್ಡ ಬರುವುದೇ ಆಸೆ. ಆ ಆಸೆ ನಾನು ಹೊರಡಬೇಕು ಅಂತ ಹೇಳ್ಬೇಕಾದ್ರೆ ನೋಡಿ, ಆ ಮಾರ್ಗದಲ್ಲೂ ಹೋಗ್ತಾ ಇದ್ದೇನೆ, ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಟೆಂಪ್ಟ್ ಆಗುತ್ತೆ. ಇನ್ನೊಬ್ಬರನ್ನು ನೋಡ್ತೇನೆ, ಇನ್ನೊಬ್ಬರು ಭಾಳ ಖುಷಿ ಪಡ್ತಾ ಇದ್ದಾರೆ. ಹೇಗಂತ ಹೇಳಿದ್ರೆ ಅವರು ಭಾಳ ಶ್ರೀಮಂತರಾಗಿ ದುಡ್ಡು ಸಂಪಾದನೆ ಮಾಡಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನಾನು ಒಂದು ನೀತಿಯ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ. ಇಲ್ಲ, ನಾನು ಅಧರ್ಮ ಮಾಡೋಲ್ಲ, ಅನ್ಯಾಯ ಮಾಡೋಲ್ಲ. ಮತ್ತೇನು ಅಂತ ಹೇಳಿದ್ರೆ ನಾನು ಯಾವ ರೀತಿಯಿಂದ ದೇವರು ಹೇಳಿದ್ದಾನೋ ಅದೇ ಮಾರ್ಗದಲ್ಲಿ ಹೋಗ್ತೇನೆ. ನಾನು ತುಂಬ ಕಷ್ಟದ ವಿಷಯ ಇದು. ಯಾಕಂದರೆ ಹಾಗೇ ಹೋಗ್ತೇನೆ ಅಂತ ಹೇಳಿದ್ರೆ ಮೋಸ ಮಾಡಲಿಕ್ಕಿಲ್ಲ, ಅನ್ಯಾಯ ಮಾಡಲಿಕ್ಕಿಲ್ಲ, ಸುಳ್ಳು ಹೇಳಲಿಕ್ಕಿಲ್ಲ, ಮಾಡಬಾರದನ್ನು ಮಾಡಲಿಕ್ಕಿಲ್ಲ, ಮತ್ತು ಏನು ಮಾಡಬೇಕು ಅಷ್ಟೇ ಮಾಡಬೇಕು, ಆಸೆ ಪಡಲಿಕ್ಕಿಲ್ಲ. ಈ ರೀತಿ ನೀವು ಇಷ್ಟೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ನಿಮಗೇನು ಹುಟ್ಟೋಲ್ಲ ಜೀವನದಲ್ಲಿ. ಮತ್ತೇನು ಅಂತ ಹೇಳಿದ್ರೆ ಇವನು ಕಷ್ಟದಲ್ಲೇ ಹೋಗ್ತಾ ಇರ್ತಾನೆ. ಇನ್ನೊಬ್ಬ ಬಹಳ ಖುಷಿಯಲ್ಲಿ, ಯಾಕಂತ ಹೇಳಿದ್ರೆ ಇದೆಲ್ಲ ಏನಿಲ್ಲ ಅವನಿಗೆ, ನೀತಿ ಧರ್ಮ ಏನಿಲ್ಲ, ಆರಾಮಾಗಿ ಅವನು ಹೋಗ್ತಾ ಇರ್ತಾನೆ. ಅವನನ್ನು ನೋಡಿದಾಗ ಇವನಿಗೆ ನೋಡಿದ್ರಾ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನನಗೆ ನೋಡಿ ನನಗೆಲ್ಲರೂ ಅವಮಾನ ಮಾಡ್ತಾರೆ, ನೋಡಿ ಅವರೆಲ್ಲರೂ ಸನ್ಮಾನ ಮಾಡ್ತಾರೆ. ಯಾಕಂದರೆ ಮನುಷ್ಯನ ಹತ್ರ ದುಡ್ಡು ಸ್ಥಾನ ಮಾನ ಇದ್ದಾಗ ಜನ ಸನ್ಮಾನ ಮಾಡೋದು ಸಾಮಾನ್ಯ. ಅದನ್ನು ನೋಡಿದಾಗ ನೋಡಿ ನನ್ನ ಜನ, ಅದಕ್ಕೆ ಸರಿಯಾಗಿ ಇವನಿಗೆ ಅವಮಾನ ಮಾಡೋದು ಸಹಜ. ಯಾಕಂದರೆ ಏನೂ ಇಲ್ಲ ಅಂತ ಹೇಳಿದಾಗ ಅವಮಾನ ಮಾಡೋದು ಸಹಜ. ಅವಾಗ ಏನು ಕಾಣುತ್ತೆ ಅಂತ ಹೇಳಿದ್ರೆ, ನಾನು ಹೀಗೇ ಇದ್ದೆ ಅಂತ ಹೇಳಿದರೆ ಬದುಕುವುದೇ ಕಷ್ಟವಾದೀತು. ಅದಕ್ಕೇನು ಅಂತ ಹೇಳಿದರೆ ನಾನೂ ಸ್ವಲ್ಪ ರಾಜಿಯಾಗಬೇಕು ಅಧರ್ಮದೊಟ್ಟಿಗೆ. ಇದೇನು ಅಂತ ಹೇಳಿದರೆ ಆಸೆ. ಈ ಆಸೆ ಅನ್ನುವುದು ಅವನು ಜೀವನದಲ್ಲಿ ಹೋಗುತ್ತಾ ಇದ್ದ ಸತ್ಯ ಮಾರ್ಗ ಏನಿದೆ ಅಲ್ಲಿಂದ ಹಳಿ ತಪ್ಪಿಸಿತು. ಅದಕ್ಕಾಗಿ ಮನುಷ್ಯನನ್ನು ಆಸೆ ಅನ್ನುವುದು ಒಳ್ಳೆಯ ಮಾರ್ಗದಿಂದ ತಪ್ಪುವಂತೆ ಮಾಡ್ತದೆ. ಅದಕ್ಕಾಗಿ ಮೊದಲು ಆಸೆ ಬಿಡಬೇಕು. ನಾನು ಜೀವನದಲ್ಲಿ ಒಂದು ಗುರಿಯನ್ನು ಸಾಧಿಸಬೇಕು. ಇವಾಗ ನಾನು ದೇವರನ್ನು ತಲುಪಬೇಕು, ಜೀವನದಲ್ಲಿ ಗುರಿಯನ್ನು ತಲುಪಬೇಕು, ಆಸೆ ಬಿಡಲೇಬೇಕು. ಆಸೆ ಬಿಡದೆ ನಾವು ಯಾವ ಗುರಿಯನ್ನು ತಲುಪಲಿಕ್ಕಾಗೋಲ್ಲ ಜೀವನದಲ್ಲಿ. ಮತ್ತು ಹಳಿ ತಪ್ಪಿ ಎಲ್ಲಾದರೂ ಹೋಗಿ ಈ ಟ್ರೈನ್ ಆಕ್ಸಿಡೆಂಟ್ ಆದಾಗಿ ಜೀವನದಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಅದು ಬಹಳ ಮುಖ್ಯ. ಎರಡನೇದೇನಂತ ಹೇಳಿದ್ರೆ ಸಮೃದ್ಧಿ ಮಂತಕಃ. ಇದು ಬಹಳ ಸುಂದರವಾದ ಮಾತು. ನೀನು ಜೀವನದಲ್ಲಿ ಎಷ್ಟು ಬೇಕಾದರೂ ಸಂಪಾದನೆ ಮಾಡು, ಕೋಟಿ ಕಡಲೆ ಸಂಪಾದನೆ ಮಾಡು, 10 ಕಾರುಗಳನ್ನಿಟ್ಟುಕೋ, 10 ಬಂಗಲೆಗಳನ್ನು ಕಟ್ಟು,
ನಿನಗಲ್ಲ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮಕ್ಕಳಿಗೆ ಬೇಕಾದಷ್ಟು ಸಂಪಾದನೆ ಮಾಡು. ಆದರೆ ನಿನ್ನ ಈ ಎಲ್ಲ ಸಮೃದ್ಧಿಯನ್ನು, ನಿನ್ನ ಈ ಎಲ್ಲ ಸಂಪತ್ತನ್ನು 1 ಸೆಕೆಂಡಲ್ಲಿ ತೆಗೆದು ಬಿಡ್ತಾನಂತೆ. ಯಾರು ಅಂದರೆ ಅಂತಕ ಅಂತೇಳಿ. ಸಾವು ಬಂತು ಅಂತೇಳಿದರೆ ಎಲ್ಲ 1 ಸೆಕೆಂಡಲ್ಲಿ ಹೊರಟೋಯ್ತು. ಆಮೇಲೆ ಯಾವುದೂ ಇವಂದಲ್ಲ. ನಿಮಗೆ ಎಷ್ಟು ಆಶ್ಚರ್ಯ ಅಂತೇಳಿದ್ರೆ, ಅಷ್ಟು ಕೋಟಿ ಗಟ್ಟಲೆ ಇದ್ದರು ಯಾವುದೂ ಇವಂದಲ್ಲ. ಮುಂದಿನ ಕ್ಷಣದಿಂದ ಸತ್ತ ಮೇಲೆ ಇವಂದಲ್ಲ. ಇನ್ನೇನೆಂದರೆ ಅವರು ಸ್ಮರಣಾರ್ಥವಾಗಿ ಅಲ್ಲಿ ಇಲ್ಲಿ ಬೋರ್ಡ್ ಬರೆಸಾಕ್ತಾರೆ ಹೊರತು ಅವನದ್ದಲ್ಲ. ಅದು ಅವನೇ ಮುಂದೆ ಹುಟ್ಟಿ ಬಂದ ಅಂತೇಳಿದರೆ ನೋಡಿ, ಅವನ ಹೆಸರಲ್ಲಿ ಸತ್ತವರು ಫೋಟೋ ಹಾಕಿ ನಾವು ಅಲ್ಲಿ ಇಲ್ಲಿ ಕೊಡ್ತೇವೆ, ದಾನ ಮಾಡ್ತೇವೆ, ಅದು ಮಾಡ್ತೇವೆ. ಆದರೆ ಆ ವ್ಯಕ್ತಿಯೇ ಮುಂದೆ ಹುಟ್ಟಿ ಬಂದು ಅವನಿಗೆ ಹಿಂದಿನ ಜನ್ಮದ ನೆನಪಿತ್ತು. ನೆನಪಿನಿಂದ ಒಂದು 5-10 ವರ್ಷಕ್ಕಾಗಬೇಕಾದ್ರೆ ಅವನ ಮುಂದೆ ಇದೆಲ್ಲ ನಂದೆ, ನಾನು ಹಿಂದಿನ ಜನ್ಮದಲ್ಲಿ ಸಂಪಾದನೆ ಮಾಡಿದ್ದು ಕೋಟಿಗಟ್ಟಲೆ ಆಸ್ತಿ, ಇದೆಲ್ಲ ನಂದೆ ಅಂತ ಹೇಳಿದರೆ ಯಾರಾದರೂ ಒಪ್ಪಲಿಕ್ಕೆ ತಯಾರಿದ್ದಾರಾ? ಅದೇ ವ್ಯಕ್ತಿಯ ಮುಂದಿನ ಜನ್ಮದಲ್ಲಿ ನಂದೇ ಅಂತ ಹೇಳಿದರೆ ಯಾರೂ ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂದರೆ ಅವರು ಸತ್ತೋಗಾಯಿತು ಅಂತ. ಯಾರೀ ಆಸ್ತಿಯ ಮಾಲೀಕರೋ ಅವರು ಸತ್ತೋಗಾಯಿತು. ಅಲ್ಲ, ನಾನೇ ಅವನು, ಏನು ಗ್ಯಾರಂಟಿ? ಅವನೇ ನೀವು ಅಂತ ಹೇಳಿದ್ರೆ ಏನು ಗ್ಯಾರಂಟಿ? ಪ್ರೂಫ್ ಕೊಡು ಅಂತ ಕೇಳಿದೆ. ಅಂದರೆ ನೋಡಿ, ಸಮರ್ಥಿಸ್ಲಿಕ್ಕೆ ಬರೋಲ್ಲ. ಸಾಯುವ ತನಕ ಮಾತ್ರ. ಸತ್ತ ಮೇಲೆ ಯಾರೂ ಸಂಗಡ ಬಾರುವುದಿಲ್ಲ, ಯಾವುದೂ ಸಂಗಡ ಬಾರುವುದಿಲ್ಲ. ಇದನ್ನು ಯಾವತ್ತೂ ನೆನಪಿಟ್ಕೊಳ್ಬೇಕಾದದ್ದು. 3ನೇದು ಹೇಳ್ತಾನೆ, ಕ್ರೋಧಶ್ರಿಯಂ ಹಂತಿ. ಕೋಪ ಅನ್ನುವಂಥದ್ದು ಮನುಷ್ಯನ ಕಾಂತಿಯನ್ನು ಕಳೀತದೆ, ಮನುಷ್ಯನಲ್ಲಿರುವ ಸದ್ಗುಣಗಳನ್ನು ಕಳೀತದೆ, ಎಲ್ಲಕ್ಕ ಹೆಚ್ಚಾಗಿ ನಮ್ಮ ಸಂಪತ್ತನ್ನೇ ಕಳೀತದೆ, ಒಳ್ಳೆಯ ಸಂಪತ್ತನ್ನು ಕಳೀತದೆ. ಯಶಕ್ಕದರಿಯತ, ಒಳ್ಳೆಯ ಹೆಸರಿದೆ, 4 ಜನ ನನ್ನನ್ನು ಹೊಗಳುತ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಒಳ್ಳೆಯ ಹೆಸರಿದೆ. ಆ ಒಳ್ಳೆಯ ಹೆಸರನ್ನು ನಾನು ಕಳ್ಕೊಳ್ಬೇಕಾ? ಒಂದೇ ಸಾಕು, ಏನಂದರೆ ಕ್ರೌರ್ಯ. ಮನುಷ್ಯನಲ್ಲಿರುವ ಕ್ರೌರ್ಯ ಅವನಿಗೆ ಕೆಟ್ಟ ಕೀರ್ತಿಯನ್ನು ತಂದುಕೊಡ್ತದೆ, ಅವನಲ್ಲಿರುವ ಒಳ್ಳೆಯ ಕೀರ್ತಿ ಕಳೆದು ಬಿಡ್ತದೆ. ತುಂಬ ಒಳ್ಳೆಯವರಿಂದ ತಿಳ್ಕೊಂಡಿದ್ವು ಅವರನ್ನು, ತುಂಬ ಒಳ್ಳೆಯವರು ಇವರು, ಭಾಳ ಒಳ್ಳೆಯ ಜನ ಅಂತ. ಆದರೆ ಒಂದು ಕಡೆ ಅವನಿಗೆ ಏನು ಸಿಟ್ಟು ಅಥವಾ ಕ್ರೌರ್ಯ, ಅದರಿಂದ ಕೆಲಸದವನಿಗೆ ತೆಗೆದು ಹೊಡಿತಾ ಇದ್ದಾನೆ. ಇದನ್ನು ನಾನು ನೋಡಿಬಿಟ್ಟೆ. ನೋಡಿದ ಕೂಡಲೇ ಅಯ್ಯೋ, ಇವರು ಈಗಿಂದ ನನಗೆ ಗೊತ್ತಿರಲಿಲ್ಲ. ನೋಡಿ ಕೂಡಲೇ ಅವನ ಎಲ್ಲ ಯಶಸ್ಸು ಹೊರಟೋಯ್ತು. ಇವ್ರು ಹೀಗೆ ಅಂತ ಗೊತ್ತಿರಲಿಲ್ಲಪ್ಪ, ಏನು ಮನುಷ್ಯರಾಗಲ್ಲ, ಪ್ರಾಣಿ ಹಾಗೆ ವರ್ತನೆ ಮಾಡ್ತಾರೆ. ನೋಡಿ, ಹೀಗೆ ಮನುಷ್ಯನ ಕ್ರೌರ್ಯ, ಕ್ರೂರತನ ಅವನ ಯಶಸ್ಸನ್ನು ಕಳೀತದೆ. ಹಾಗೆ ಅಪಾಲನಂ ಹಂತಿ ಪಶೂಂಶ್ಚ, ಮನೆಯಲ್ಲಿ ಪ್ರಾಣಿಗಳನ್ನು ಸಾಕುವುದು ಮುಖ್ಯ ಅಲ್ಲ, ಮತ್ತು ಸಾಕುವ ಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳೋದು ಮುಖ್ಯ. ಒಂದೊಮ್ಮೆ ಸಾಕು ಪ್ರಾಣಿಗಳನ್ನು ನಾವು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ ನಾಶ ಆಗಿ ಹೋಗ್ತವೆ. ನಾವು ಕಾಲಕ್ಕೆ ಸರಿಯಾಗಿ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇರಬೇಕು, ನೋಡ್ಕೊಳ್ತಾ ಇರಬೇಕು, ಇದರ ನಾಶ ಆಗುತ್ತೆ. ಕಡೆಗೆ ಒಂದು ಮಾತು, ಇದು ನಮ್ಮ ಜೀವನದಲ್ಲಿ ಒಂದೊಂದನ್ನು ನಾಶ ಮಾಡಿದರೆ ಇಡೀ ದೇಶವನ್ನೇ ನಾಶ ಮಾಡ್ಬೋದಂತೆ. ನೋಡಿ, ಇಡೀ ದೇಶವೇ ನಾಶ ಆಗೋಗುತ್ತೆ. ಯಾರಿಂದ ಅಂತ ಹೇಳಿದರೆ, ಕ್ರುದ್ಧನಾದ ಒಬ್ಬ ಬ್ರಾಹ್ಮಣನಿಂದ ಅಂದ. ಕೋಪಗೊಂಡ ಒಬ್ಬ ಬ್ರಾಹ್ಮಣನಿಂದ ಇಡೀ ದೇಶವೇ ನಾಶ ಆಗ್ಬೋದು ಅಂತ. ಇದೇನ್ರಿ ನಂಬಲಿಕ್ಕಾಗುವ ಮಾತಾ? ಒಬ್ಬ ಬಡ ಬ್ರಾಹ್ಮಣ ಇಡೀ ದೇಶವನ್ನೇ ಹೇಗ್ರಿ ನಾಶ ಮಾಡ್ತಾನೆ ಅಂತ ಹೇಳಿದರೆ, ಆ ಬ್ರಾಹ್ಮಣನ ಬುದ್ಧಿವಂತಿಕೆ ಆಗಿತ್ತು ಅಂತ ಹೇಳಿದರೆ ಇದು. ಯಾಕಂದರೆ ವಿದುರನ ಈ ಮಾತು ಸುಮ್ಮನೆ ಅಲ್ಲ, ಇದಕ್ಕೆ ಸಾಕ್ಷಿಯಾಗಿರುವುದೇ ಚಾಣಕ್ಯನ ಕಥೆ. ಚಾಣಕ್ಯ ಒಬ್ಬ ಬ್ರಾಹ್ಮಣ ತನಗಾದ ಅವಮಾನಕ್ಕೆ ಪ್ರತೀಕಾರವಾಗಿ ಇಡೀ ರಾಜವಂಶವನ್ನೇ ನಾಶ ಮಾಡಿದ, ನವನಂದರ ಇಡೀ ವಂಶವನ್ನೇ ನಾಶ ಮಾಡಿದ, ಮತ್ತು ತನಗೆ ಬೇಕಾದ ಚಂದ್ರಗುಪ್ತನನ್ನು ಕೂರಿಸಿದ. ಯಾಕಂತ ಹೇಳಿದರೆ ಅದು ಬ್ರಾಹ್ಮಣನ ತಾಕತ್ತು. ಬ್ರಾಹ್ಮಣ ಅಂತ ಹೇಳಿದರೆ ಜಾತಿಯಿಂದ ಬರುವುದಲ್ಲ, ಬುದ್ಧಿವಂತಿಕೆಯಿಂದ ಬರುವುದು. ಆ ಬುದ್ಧಿವಂತಿಕೆ, ಬ್ರಾಹ್ಮಣನ ಬುದ್ಧಿವಂತಿಕೆ ಇಡೀ ರಾಷ್ಟ್ರವನ್ನೇ ನಾಶ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ. ಅಷ್ಟು ತಾಕತ್ತಿದೆ ಅದಕ್ಕೆ ಎಂದು. ಅಜಾಂಶ್ಚ ಕಾಂಸ್ಯಂ ರಜತಂಚ ನಿತ್ಯಂ ಮಧ್ವಾದರ್ಶ ಶಕುನಿ ಶ್ರೋತ್ರಿಯಶ್ಚ ವೃದ್ಧೋ ಜ್ಞಾತಿರವಸನ್ನ ಕುಲೀನಃ ಏತಾನಿ ತೇ ಸಂತು ಗೃಹೇ ಸತೇವ. ಇದನ್ನೊಂದು ನೋಡಿ, ವಿಶೇಷವಾದ ಮಾತು. ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ, ನಿನ್ನ ಮನೆಯಲ್ಲಿ ಇದು ಯಾವತ್ತೂ ಇರಲಿ ಇವು ಅಂತ, ಇವಿಷ್ಟು ನಿನ್ನ ಮನೆಯಲ್ಲಿ ನಿತ್ಯ ಇರಬೇಕಾದದ್ದು ಅಂತ. ಯಾವುದು ಅಂದರೆ, ಮೊದಲು ಆಡುಗಳು, ಆಡು ನಿನ್ನ ಮನೆಯಲ್ಲಿರಲಿ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಆಡು ಆಹಾರ ಪದಾರ್ಥವಾಗಿ ಉಪಯೋಗ ಆಗ್ತಾಯಿತ್ತು. ಅಂದರೆ ರಾಜರುಗಳೆಲ್ಲ ಮಾಂಸವನ್ನು ತಿಂತಾಯಿದ್ರು, ಅದಕ್ಕೆ ಮತ್ತು ಅತಿಥಿ ಸತ್ಕಾರಕ್ಕೆ ಉಪಯೋಗವಾಗ್ತಾಯಿತ್ತು, ಯಜ್ಞ ಯಾಗಾದಿಗಳಲ್ಲೂ ಉಪಯೋಗವಾಗ್ತಾಯಿತ್ತು.
ಹಾಗಾಗಿ ಅಂದರೆ ಒಟ್ಟಾರೆ ನಾವು ಇಟ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ ಆಹಾರ ಪದಾರ್ಥ. ಇವತ್ತು ನಾವು ಹೇಳೋದಾದರೆ ಅಕ್ಕಿ ಮುಂತಾದವುಗಳು ಮನೆಯಲ್ಲಿ ಯಾವತ್ತೂ ಇರಬೇಕು. ಯಾಕಂದರೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಲಿಕ್ಕೋಸ್ಕರ. ಮತ್ತು ಕಾಂಸ್ಯಂ, ಕಂಚಿನ ಪಾತ್ರೆ ಇರಬೇಕಂತೆ ಮನೆಯಲ್ಲಿ. ಕಂಚಿನ ಪಾತ್ರೆ ಮನೆಯಲ್ಲಿರಬೇಕಂತೆ. ಬೆಳ್ಳಿ ಪಾತ್ರೆ ಮನೆಯಲ್ಲಿರಬೇಕಂತೆ. ಬೆಳ್ಳಿ ಮನೆಯಲ್ಲಿರುವುದು ಒಳ್ಳೆಯದು. ನಿತ್ಯಂ. ಆಮೇಲೆ ಮಧು, ಜೇನುತುಪ್ಪ, ಅದು ಮನೆಯಲ್ಲಿರಬೇಕಾದದ್ದು. ಕನ್ನಡಿ ಮನೆಯಲ್ಲಿರಬೇಕಾದದ್ದು. ಯಾಕಂದರೆ ಇವೆಲ್ಲ ಮಂಗಳ ಪದಾರ್ಥಗಳು. ಬೆಳಗಾತ ಇದ್ದಿದ್ದನ್ನೆಲ್ಲ ನೋಡಬೇಕಂತೆ. ನೋಡಿದರೆ ಬಹಳ ಒಳ್ಳೆಯದು ಅಂತ. ಅದೇ ರೀತಿ ಶಕುನಿಹಿ, ಹಕ್ಕಿ ಮನೆಯಲ್ಲಿರಬೇಕಂತೆ. ಹಾಗೆ ಒಬ್ಬ ಶ್ರೋತ್ರಿಯನಾದ ಬ್ರಾಹ್ಮಣ, ಚೆನ್ನಾಗಿ ವೇದಾಂತವನ್ನೆಲ್ಲ ತಿಳಿದ ಒಳ್ಳೆ ಸದಾಚಾರವಂತನಾದ ಬ್ರಾಹ್ಮಣನನ್ನು ನಿನ್ನ ಮನೆಯಲ್ಲಿ ಇಟ್ಕೋ ಸಾಧ್ಯ ಇದ್ದರೆ. ಯಾಕಂದರೆ ಬೆಳಗಾತ ಎದ್ದು ಅವನ ಆಶೀರ್ವಾದವನ್ನು ಪಡೆದೆ ಅಂದರೆ ಇಡೀ ದಿನ ನನಗೆ ಒಳ್ಳೆಯದಾಗತ್ತೆ. ವೃದ್ಧ ಅಂತ ಹೇಳಿದ್ರೆ ಮುದುಕರು. ವೃದ್ಧರು ಅಂತ ಹೇಳಿದ್ರೆ ಬರೀ ವಯಸ್ಸಿನಲ್ಲಿ ಮಾತ್ರ ಅಲ್ಲ, ಅನುಭವದಲ್ಲಿ ಹಿರಿಯರು. ಅದೇ ರೀತಿ ನಿನ್ನ ಸಂಬಂಧಿಗಳು, ಬಾಂಧವರು, ಹಾಗೆ ಒಳ್ಳೆ ವಂಶದಲ್ಲಿ ಬಂದವರು. ನಿನಗೆ ಅವರೇನು ಬಂಧುಗಳಲ್ಲ, ಮಿತ್ರರಲ್ಲ, ಆದರೆ ಏನಂದರೆ ಪಾಪ ಒಳ್ಳೆ ಕುಲದಲ್ಲಿ ಬಂದಿದ್ದಾರೆ, ಇವತ್ತೇನೋ ತುಂಬ ಕಷ್ಟದಲ್ಲಿದ್ದಾರೆ, ಅಂಥವರನ್ನು ನಿನ್ನ ಮನೆಯಲ್ಲಿ ಇಟ್ಕೋ. ಯಾಕಂದರೆ ಇವೆಲ್ಲ ಇಟ್ಕೊಂಡು ಅಂತ ಹೇಳಿದ್ರೆ ನಿನಗೆ ಯಾವತ್ತಾದರೂ ಉಪಯೋಗಕ್ಕೆ ಬರುತ್ತೆ, ಯಾವತ್ತಾದರೂ ನಿನಗಿದು ಒಳ್ಳೆಯದನ್ನು ಮಾಡ್ತದೆ ಅಂತ ಹೇಳ್ತಾ ಇದ್ದಾನೆ. ಅಜೋಶ್ವಶ್ಚಂದನಂ ವೀಣ ಆದರ್ಶೋ ಮಧುಸರ್ಪಿಷಿ ವಿಷಮೌದುಂಬರಂ ಶಂಖ ಸ್ವರ್ಣನಾಭೋತರೋಚನ ಗೃಹೇ ಸ್ಥಾಪಯಿತವ್ಯಾನಿ ಧರ್ಮ್ಯಾಣಿ ಮನುರಬ್ರವೀತ್ ದೇವಬ್ರಾಹ್ಮಣ ಪೂಜಾರ್ಥಂ ಅತಿಥೀನಾಂಚ ಭಾರತ. ನೋಡಪ್ಪ, ಇದಿಷ್ಟು ಮನೆಯಲ್ಲಿರಬೇಕಾದದ್ದು ಅಂತ ಹಿಂದೆ ಸ್ವಯಂಭುವ ಮನು ತಾನು ಹೇಳಿದ್ದಾನೆ. ಒಂದೇನಂತ ಹೇಳಿದ್ರೆ ಅಜ ಅಂದರೆ ನಾವು ಹಿಂದೆ ಕೇಳಿದಾಗೆ ಆಡು ಅಂದರೆ ಅದರ ಅರ್ಥ ಆಹಾರ ಪದಾರ್ಥ. ಬಂದವರಿಗೆ, ಮನೆಗೆ ಬಂದವರಿಗೆ ಸತ್ಕಾರವನ್ನು ಮಾಡಲಿಕ್ಕೆ ಬೇಕಾದ ಆಹಾರ ಪದಾರ್ಥ. ಹಾಗೆಯೇ ಕುದುರೆ ನಿನ್ನ ಮನೆಯಲ್ಲಿರಲಿ. ಯಾಕಂದರೆ ವಾಹನ, ಇವತ್ತು ನಾವು ಹೇಳೋದಾದರೆ ವಾಹನ, ನಿನ್ನ ಮನೆಯಲ್ಲೊಂದು ವಾಹನ ಇರಲಿ. ಯಾಕಂತ ಹೇಳಿದ್ರೆ ಅತಿಥಿಗಳನ್ನು ಕರ್ಕೊಂಬರ್ಲಿಕ್ಕಾಗಲಿ, ಬಿಡಲಿಕ್ಕಾಗಲಿ, ಅಥವಾ ಬೇಕಾದ ಅತಿಥಿಗಳು ಬಂದರು ಅಂದರೆ ಕೂಡಲೇ ಹೋಗಿ ಒಂದು ಸಾಮಾನು ತಗೊಂಬರಬೇಕು. ಆ ಸಂದರ್ಭದಲ್ಲಿ ಒಂದು ವಾಹನದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಕುದುರೆ ಅಂತ ಹಿಂದೆ ಅದು ಪ್ರಸಿದ್ಧವಾದ ಆ ವಾಹನ. ಅದೇ ರೀತಿ ಗಂಧ ಮನೆಯಲ್ಲಿರಲಿ. ಗಂಧ ಯಾಕೆ ಮನೆಯಲ್ಲಿ ಅಂದರೆ ಇದು ಮನೆಯಲ್ಲಿ ಯಾವತ್ತೂ ಸ್ಥಾಪನೆ ಮಾಡಬೇಕಾದದ್ದು, ಇರಬೇಕಾದದ್ದು. ಯಾಕಂದರೆ ಬಂದ ಅತಿಥಿಗಳಿಗೆ ಕೊಡಲಿಕ್ಕೆ, ಮನೆಯನ್ನು ಪರಿಮಳವನ್ನಾಗಿ ಮಾಡಲಿಕ್ಕೆ. ಯಾಕಂದರೆ ಮನೆ ಒಳ್ಳೆ ಪರಿಮಳಯುಕ್ತವಾಗಿತ್ತು ಅಂತ ಹೇಳಿದ್ರೆ ಬರುವ ಅತಿಥಿಗಳಿಗೆ ಸಂತೋಷವಾಗ್ತದೆ. ಮನೆಯಲ್ಲೊಂದು ದೈವಿ ವಾತಾವರಣ ಇರ್ತದೆ ಹೊರತು ಕೆಟ್ಟ ಗಬ್ಬು ವಾಸನೆ ಮನೆಯಲ್ಲಿರುವಂಥದ್ದಲ್ಲ. ಅದಕ್ಕೆ ಚಂದನ ಮನೆಯಲ್ಲಿರಲಿ. ಅದೇ ರೀತಿ ವೀಣೆ ಮನೆಯಲ್ಲಿರಲಿ. ಮನೆಯಲ್ಲಿ ವೀಣೆ ಬೇಕು ಅಂದರೆ ವಾದ್ಯ, ಒಳ್ಳೆ ಶಬ್ದವನ್ನು ಹೊರಳಿಸಲಿಕ್ಕೋಸ್ಕರ ಕನ್ನಡಿ ಮನೆಯಲ್ಲಿರಲಿ. ಅದೇ ರೀತಿ ಮಧು ಸರ್ಪಿಷಿ, ತುಪ್ಪ ಮನೆಯಲ್ಲಿರಲಿ ಅತಿಥಿಗಳ ಸತ್ಕಾರಕ್ಕೋಸ್ಕರ. ಅದೇ ರೀತಿ ನೀರು ಮನೆಯಲ್ಲಿರಲಿ. ನೀರು ಬೇಕು ಯಾವತ್ತು ಮನೆಯಲ್ಲಿ. ಅದೇ ರೀತಿ ದವಸ ಧಾನ್ಯಗಳು ಮನೆಯಲ್ಲಿರಬೇಕು. ಶಂಖ ಮನೆಯಲ್ಲಿರಬೇಕು ಯಾವತ್ತು. ಆಮೇಲೆ ಸ್ವರ್ಣನಾಭೋಥ ಅಂತ ಹೇಳ್ತಾರೆ. ಸ್ವರ್ಣನಾಭ ಅಂತ ಹೇಳಿದರೆ ಶಾಲಗ್ರಾಮ ಅಂತ. ಅಥವಾ ದೇವರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಪ್ರತಿಮೆ ಇರಬಹುದು, ಅಥವಾ ಫೋಟೋ ಇರಬಹುದು, ಅಥವಾ ಶಾಲಗ್ರಾಮ. ಯಾಕೆ ಅದನ್ನು ಕರೀತಾರೆ ಅಂದರೆ ಆ ಶಾಲಗ್ರಾಮದ ಒಳಗೆ ಬಂಗಾರದ ರೇಖೆ ಇರ್ತದಂತೆ. ಅದಕ್ಕೆ ಸ್ವರ್ಣನಾಭಿ ಅಂತ ಕರೆಯುವಂಥದ್ದು. ಅಂಥ ಶಾಲಗ್ರಾಮ ಮನೆಯಲ್ಲಿರಲಿ, ದೇವರ ನಿತ್ಯ ಸನ್ನಿಧಾನ ಇರುವಂಥದ್ದು. ಅದೇ ರೀತಿ ಗೋರೋಚನ, ನಿಜವಾಗಿ ಒಳ್ಳೆ ದೇಶೀಯ ಹಸುವಿನ ಈ ಭಾಗದಲ್ಲಿ ಅಂದರೆ ಈ ಮುಂಭಾಗದಲ್ಲಿ ಇರುವಂತಹ ಒಂದು ಸಣ್ಣ ವಸ್ತು ಅದು ಗೋರೋಚನ ಅಂತ, ಅದು ಯಾವತ್ತು ಮನೆಯಲ್ಲಿರಲಿ. ಇದನ್ನು ಯಾವತ್ತು ಮನೆಯಲ್ಲಿ ಸ್ಥಾಪನೆ ಮಾಡಬೇಕು. ಅದರಿಂದ ಏನು ಅಂತ ಹೇಳಿದರೆ ಬ್ರಾಹ್ಮಣರ, ದೇವತೆಗಳ, ಹಾಗೆ ಅತಿಥಿಗಳ ಸತ್ಕಾರ ಮಾಡಲಿಕ್ಕಾಗತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ಇದಂ ಚತ್ವಾಂ ಸರ್ವಪರಂ ಬ್ರವೀಮಿ ಪುಣ್ಯಂ ಪದಂ ತಾತ ಮಹಾವಿಶಿಷ್ಟಂ ನ ಜಾತು ಕಾಮಾನ್ನ ಭಯಾನ ಲೋಭಾತ್ ಧರ್ಮಂ ಜಹ್ಯಾ ಜೀವಿತಸ್ಯಾಪಿ ಹೇತೋ. ನೋಡು ಧೃತರಾಷ್ಟ್ರ, ಇದೊಂದು ದೊಡ್ಡ ಮಾತು ಹೇಳ್ತಾ ಇದ್ದೇನೆ. ಬಹಳ ಪುಣ್ಯಪ್ರದವಾದ ಮಾತಿದು, ತುಂಬ ಪುಣ್ಯದಿಂದ ಕೂಡಿದ ಮಾತು. ಈ ಮಾತು ತುಂಬ ವಿಶಿಷ್ಟವಾದ ಮಾತು, ವೆರಿ ಸ್ಪೆಷಲ್ ಮಾತು ನಾನಿವಾಗ ನಿನಗೆ ಹೇಳ್ತಾ ಇರುವಂಥದ್ದು. ಏನು ಅಂತೇಳಿದರೆ ಇನ್ನೇನು ಅಲ್ಲ, ಯಾವುದೇ ಕಾರಣಕ್ಕೂ ಕಾಮದಿಂದಾಗಲಿ, ಕ್ರೋಧದಿಂದಾಗಲಿ, ಲೋಭದಿಂದಾಗಲಿ, ಅಥವಾ ನನ್ನ ಜೀವ ಹೋಗತ್ತೆ ಅಂತಾಗಲಿ ಧರ್ಮ ಮಾತ್ರ ಬಿಡಬೇಡ ಅಂತ.
ಯಾವುದೇ ಕಾರಣಕ್ಕೂ ಧರ್ಮವನ್ನು ಬಿಡಬೇಡ. ಯಾಕಂತೇಳಿದ್ರೆ ಧರ್ಮವೇ ಜೀವನ. ಧರ್ಮೋ ರಕ್ಷತಿ ರಕ್ಷಿತಃ. ಜೀವನದಲ್ಲಿ ನಾವು ಮೊದಲು ಇಟ್ಕೊಳ್ಬೇಕಾದದ್ದೇನೆಂದರೆ ಜೀವನದ ಒಂದೇ ಗುರಿ ಧರ್ಮವನ್ನು ರಕ್ಷಣೆ ಮಾಡು. ಯಾಕಂದರೆ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ವಾ, ಧರ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತದೆ. ಆದರೆ ಅದಕ್ಕಿಂತ ಮೊದಲು ತಿಳ್ಕೊಳ್ಬೇಕಾದದ್ದು ಏನೆಂದರೆ ಧರ್ಮ ಅಂದರೆ ಏನು ಅಂತ ಅದು ತಿಳ್ಕೊಳ್ಬೇಕಾದದ್ದು. ಆ ರೀತಿ ಧರ್ಮವನ್ನು ನಿಜವಾಗಲೂ ತಿಳ್ಕೊಂಡು ಧರ್ಮವನ್ನು ನಾವು ರಕ್ಷಣೆ ಮಾಡಲೇಬೇಕು ಜೀವನದಲ್ಲಿ. ಯಾಕಂದರೆ ಆವಾಗ ನನ್ನನ್ನು ರಕ್ಷಣೆ ಮಾಡ್ತದೆ. ಯಾಕೆ? ತುಂಬ ಸುಂದರವಾದ ಮಾತನ್ನು ವಿದುರ ಹೇಳ್ತಾನೆ. ನಿತ್ಯೋ ಧರ್ಮ ಸುಖ ದುಃಖೇ ಹೆನಿಷ್ಠೆ ಹೆನಿತ್ಯೆ ಜೀವೋ ನಿತ್ಯೋ ಧಾತುರಸ್ಯತ್ವ ನಿತ್ಯ ತ್ಯಕ್ವಾ ನಿತ್ಯಂ ಪ್ರತಿಷ್ಠಸ್ವ ನಿತ್ಯೆ ಸಂತುಷ್ಯ ಸಂತೋಷಪರಾಹಿ ಸಂತಹ. ನೋಡಯ್ಯ, ನೀನು ಸುಖಕ್ಕೋಸ್ಕರ ದುಃಖಕ್ಕೋಸ್ಕರ ಧರ್ಮವನ್ನು ಬಿಟ್ಟಿ ಅಂತ ತಿಳ್ಕೊ. ಅಯ್ಯೋ, ಧರ್ಮ ಬಿಟ್ಟರೆ ನನಗೆ ಸುಖ ಸಿಗುತ್ತೆ, ಧರ್ಮ ಮಾರ್ಗದಲ್ಲಿದ್ದರೇ ಕಷ್ಟ, ಅಯ್ಯೋ ಈ ಧರ್ಮ ಯಾರಿಗೆ ಬೇಕು, ಧರ್ಮ 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 ಅಂತ ಕೂತ್ರೆ ಕಷ್ಟವೇ. ಈ ರೀತಿ ಕಷ್ಟ ಆಗ್ತಾ ಇದೆ, ಸುಖ ಸಿಗತ್ತೆ ಅಂತ ನೀನು ಧರ್ಮವನ್ನು ಬಿಟ್ಟೆ ಅಂತ ತಿಳ್ಕೊ. ಈ ಸುಖ ದುಃಖ ಅನ್ನೋದು ಇವತ್ತಿರ್ತದೆ, ನಾಳೆ ಹೋಗ್ತದೆ. ಆದರೆ ಧರ್ಮ ಅನ್ನೋದು ಯಾವತ್ತೂ ನಿನ್ನೊಟ್ಟಿಗೆ ಬರುವುದು. ನೀನು ಯಾವುದನ್ನು ಬಿಡ್ತಾ ಇದೆಯಾ ಅಂದರೆ ಯಾವುದು ನಿನ್ನೊಟ್ಟಿಗೆ ಪರ್ಮನೆಂಟಾಗಿ ಬರುವುದು ಅದನ್ನು ಬಿಡ್ತಾ ಇದೆಯಾ, ಟೆಂಪರರಿ ಆದದ್ದನ್ನು ಹಿಡ್ಕೊಳ್ತಾ ಇದೆಯಾ. ಅಥವಾ ಅಯ್ಯೋ ನನಗೆ ಕಷ್ಟ ಆಗತ್ತೆ ಅಂತ, ಈ ದೇಹ ಕಷ್ಟ ಆಗತ್ತೆ ಅಂತ ಹೇಳಿ ನೀನು ಧರ್ಮವನ್ನು ಬಿಡ್ತಾ ಇದ್ದೆ ಅಂತ ತಿಳ್ಕೊ. ಈ ಧರ್ಮ, ಈ ದೇಹ ಅನ್ನುವುದು ಅನಿತ್ಯ, ನೀನು ನಿತ್ಯ. ನೀನು ಯಾವತ್ತೂ ಇರ್ತೀಯ, ಆದರೆ ಈ ದೇಹ ನಾಳೆ ಬಿಟ್ಟು ಹೋಗ್ತೀಯ. ನಿನ್ನೊಟ್ಟಿಗೆ ಬರುವುದು ಯಾವುದು? ಧರ್ಮ. ನಾಳೆ ಆ ರೀತಿ ನಿನ್ನೊಟ್ಟಿಗೆ ಬರುವ ಧರ್ಮವನ್ನು ಬಿಡ್ತಾ ಇದೆಯಾ. ಅದರಿಂದಾಗಿ ಯಾವುದು ನಿತ್ಯವಾದದ್ದು ಅದನ್ನು ಇಟ್ಟುಕೋ, ಅನಿತ್ಯವಾದದ್ದನ್ನು ಬಿಡು. ಯಾವತ್ತೂ ಸಂತೋಷ ಪಟ್ಟುಕೊಂಡಿರು ಜೀವನದಲ್ಲಿ. ಸಂತೋಷ ಅಂತ ಹೇಳಿದ್ರೇನು? ಎಷ್ಟು ಸಿಗಿತೋ ಅಷ್ಟು ಸಾಕು, ಆ ರೀತಿ ಇರು. ಯಾಕಂದರೆ ಸಜ್ಜನರ ದೊಡ್ಡ ಲಕ್ಷಣ ಏನು, ಐಡೆಂಟಿಫಿಕೇಷನ್ ಏನು ಸಜ್ಜನರದ್ದು ಅಂತ ಹೇಳಿದ್ರೆ ಸಂತೋಷದಿಂದ ಇರೋದು. ಸಂತೋಷ ಅಂದರೆ ಸಾಕು, ಜೀವನದಲ್ಲಿ ಏನು ಸಿಕ್ತೋ ಅದು ಸಾಕು. ಈ ರೀತಿ ಇದ್ದಾಗ ಮಾತ್ರ ಧರ್ಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಬೇಕು ಅಂತಿದೆಯಾ, ನೀನು ಧರ್ಮ ಬಿಡಲೇಬೇಕು. ಈ ಧರ್ಮದ ಬಗ್ಗೆ ಇನ್ನೂ ಸುಂದರವಾದ ವಿವರಣೆಯನ್ನು ಕೊಟ್ಕೊಂಡು ಬರ್ತಾನೆ ವಿದುರ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.